ಧನ್ಯವಾದಗಳು ಸರ್. ಕುಲಕರ್ಣಿ ಸರ್ ಅವರು, ಪ್ರದೋದಾರಿ ಸರ್ ಅವರು, ಶರೂರ್ ಸರ್ ಅವರು ಸಾಹಿತ್ಯ ಸಮ್ಮೇಳನದೊಳಗನೆ ವೇದಿಕೆ ಕೂಡುವುದು ಕಡಿಮೆ. ಅವರು ಬೇರೆಯವರಿಗೆ ಕೂಡಿಸಿದ್ದು ಮುಂದೆ ಕೂತು ಸಂತೋಷ ಪಡುವಂಥ ವ್ಯಕ್ತಿ. ಅಂಥವರು ಕೂಡ ಗೌರವಿಸಬೇಕು. ಒಂದು ಪುಸ್ತಕ ಕೊಡೋದ್ರ ಮುಖಾಂತರ ಅವರನ್ನು ಗೌರವ ಎಲ್ಲರಿಗೂ, ಹಿರಿಯರಿಗೂ, ಸಾಹಿತ್ಯಾಸಕ್ತರಿಗೂ, ಕನ್ನಡ ಮನಸ್ಸುಗಳಿಗೂ ಸ್ವಾಗತ. ಡಾಕ್ಟರ್ ಸಂಗಮೇಶ್ ಮೆತ್ತಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಮನಗಳಿಗೂ ನಮಿಸುತ್ತಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು, ನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಈ ತ್ರಿವಳಿ ಘಟಕಗಳ ಪರವಾಗಿ ಇದರ ಬಗ್ಗೆ ಒಂದಿಷ್ಟು ಹೇಳ್ತಾ ಸದಾ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ ಅಂತ ಹೇಳೋಕ್ಕೆ ಖುಷಿ ಅನ್ನಿಸ್ತದೆ. ಅಧ್ಯಕ್ಷರ ಮಾರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರುವಂತಹ ಕಾಲಮಾನ ಅಂದು ಇಂದು ಮುಂದು ಎಂದೆಂದಿಗೂ ಎಲ್ಲರೂ ಒಪ್ಪಿಕೊಳ್ಳುವಂತಹ ಮತ್ತು ಅಪ್ಪಿಕೊಳ್ಳುವಂತಹ ಒಂದು ಕಾಲಮಾನ. ಯಾಕೆಂದ್ರೆ ಅಲ್ಲಿ ಅಂತ ಶರಣರು ಆಗಿ ಹೋಗಿರುವಂತಹ ಅದು ಒಂದು ನಮಗೆ ಸುವರ್ಣಾಕ್ಷರಗಳಿಂದ ಬರುವಂತಹ ಕಾಲಮಾನ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಅದರಿಂದ ನಮಗೆ ನಿತ್ಯ ನೂತನವಾಗಿ ಅಮೃತವಂತ ಸತ್ಯ ಸಂದೇಶಗಳು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮಗೆ ವಚನಗಳ ಮೂಲಕ ಸಿಗ್ತಾ ಇದ್ದಾವೆ. ಆ ವಚನಗಳು ಹಾಗೇನೆ ಅವತ್ತಿನಿಂದ ಇವತ್ತಿನವರೆಗೂ ಬಲಿತಾನೆ ಇದ್ದಾವೆ. ನಮ್ಮ ಮನಸ್ಸಿನ ಕೊಳೆಗಳನ್ನ ತೊಳಿತಾನೆ ಇದ್ದಾವೆ. ಶರಣರ ಜನಪದ ತಾಯಂದರು ಹೇಳ್ತಾರ, ಅವ್ರಿಗೆ ಯಾಕೆ ನೆನಿಬೇಕು, ನೆನೆದ್ರೆ ಹೆಂಗಿರ್ತದ ಅಂತ ಹೇಳಿ. ಶರಣರ ನೆನೆದಾರೆ ಸರಗಿಯ ಇಟ್ಟಂಗ, ಶರಣರ ನೆನೆದಾರೆ ಸರಗಿಯ ಇಟ್ಟಂಗ, ಅವಳ ಮಲ್ಲಿಗೆ ಮುಡಿದಾಂಗ, ಅವಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣದ ಶರಣರ ನೆನೆಯೋ ಎಲೆ ಮನವೇ. ತಾವೆಲ್ಲ ಕುಂತಾಗ ನಿಂತಾಗ ಅಕ್ಷರ ಕಲಿಯದ ಅನಕ್ಷರಸ್ಥ ತಾಯಂದಿರು ಶರಣರ ನೆನೆ ಅಂತ ಹೇಳಿದ್ರೆ ಹೆಂಗಿರಂದ್ರ ಅದನ್ನ ನೆನೆದ್ರೆ ನಮಗೆ ಸರಿಯಾಗಿ ಇಟ್ಕೊಂಡು ನಾವು ಹೆಂಗ ಆಭರಣಗಳನ್ನು ತೊಟ್ಕೊಂಡಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದ, ಅವ್ರ ನೆನವು ಕೂಡ ನಮ್ಗೆ ಅಷ್ಟು ಖುಷಿ ಆಗ್ತದ ಅಂತ ಅದಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಹಂಗಂದ್ರ ನಾವು ಶರಣರನ್ನ ಆ ನಿಟ್ಟಿನೊಳಗ ನೆನೆದ್ರ ನಮಗ ಆ ಸರಗಿ ಇಟ್ಕೊಂಡಷ್ಟು ಅನುಭವ ಆಗ್ತೈತಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರ. ಆ ಮೆಲುಗಿನೊಂದಿಗೆ ಜನಪದ ಸಾಗರನ್ನ ಮೆಲುಕು ಹಾಕುತ್ತಾ ನಾವೆಲ್ಲ ಕೂಡಿ ಇವತ್ತೊಂದರಗಳಿಗೆ ಶರಣರ ಚಿಂತನೆ ಮಾಡೋಣ. ಆತ್ಮೀಯ ಶರಣ ಬಂಧುಗಳೇ, ನಾವೆಲ್ಲರೂ ಇವತ್ತ ನಾವು ಕೂಡ ಹೇಳ್ತೇವೆ, ಇಲ್ಲೆಲ್ಲ ಸೇರಿ ಬಂದ್ರು ನಾವು ಶರಣ ಸಂಪನ್ನರು, ಶರಣ ಮನಸ್ಸಿನವರು, ಸಂಸ್ಕಾರವಂತರಿವಿ, ನಾವು ಸುಸಂಸ್ಕೃತರಿವಿ, ನಾವು ದಾನಿಗಳಾಗಿವಿ, ನಾವು ದಯೆ ಕರುಣೆ ಅನ್ನೋ ಭಾವಗಳನ್ನ ನಮ್ಮ ಮನಸ್ಸಿನಲ್ಲಿ ಮೈಗೂಡಿಸಿಕೊಂಡಿದ್ದೀವಿ ಅಂತ ಅನ್ಕೊಂಡ್ರ ಅದರ ಮೂಲ ಎಲ್ಲಿದು ಅಂತಂದ್ರ ಅದರ ಮೂಲ 12ನೇ ಶತಮಾನದ ಶರಣರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಬಹುದು. ಯಾಕಂತಂದ್ರೆ ನಾವು ಎಲೆ ಯಾಕೋ ಏನು ಅಂತ ಅನ್ಕೊಂತ ಇರುವಂತ ಕಾಲಮಾನದಲ್ಲಿ ಅಯ್ಯ ಶರಣು ಶರಣಾರ್ಥಿ ಅನ್ನುವಂತ ಒಂದು ಪದವನ್ನ ಯಾರು ತಂದ್ರು ಅಂದ್ರೆ ಜಗಜ್ಯೋತಿ ಬಸವೇಶ್ವರ. ಅಂದಿನ ಕಾಲದಲ್ಲಿ ಅವರು ನಾವು ನಮ್ಮ ವರ್ಗದನುಗುಣವಾಗಿ ಮಾತಾಡ್ತಾ ಇದ್ದೀವಿ. ಶ್ರೀಮಂತರ ಜೊತೆ ಮಾತು ಬೇರೆ, ಶ್ರೀಮಂತ ಬಡವರ ಜೊತೆ ಮಾತು ಬೇರೆ, ಜಾತಿಗೆ ಅನುಗುಣವಾಗಿ ಮಾತುಗಳಿದ್ವು. ಆದ್ರೆ ನಮ್ಮ ಶರಣರು ಬಂದ್ರಲ್ಲ ಅವಾಗಿನಿಂದ ಎಂಥ ಮಾತುಗಳು ನಮ್ಮಲ್ಲಿ ಬಂದ್ರೆ ಎಲ್ಲರಿಗೂ ಒಂದೇ ಸಮಷ್ಟಿ ಭಾವನೆ, ಎಲ್ಲರಿಗೂ ಸಮಾನತೆ ಭಾವನೆ. ಶರಣು ಶರಣಾರ್ಥಿ ಅಂತೇಳಿ ಬಸವಣ್ಣನವರು ಮಾದರ ಹಳ್ಳಯ್ಯನವರಿಗೆ ಹೇಳಿದವರು. ಶರಣು ಶರಣಾರ್ಥಿ ಅಂದ್ರೆ 2 ಸಲ ಹೇಳಿದ್ರಲ್ಲ ಅಂತೇಳಿ ಇದನ್ನು ತಾವು ತಮ್ಮನ್ನ ಬಹಳ ಒಂದು ಹೆಚ್ಚಿಗೆ ಅವರು ಮಾಡ್ಕೊಂಡು ಆಭಾರಿಯಾದೆ ಅನ್ನುವಂತ ಒಂದು ಭಾವವನ್ನ ವ್ಯಕ್ತಪಡಿಸಿದವರು. ಅಂತ ಸುಸಂಸ್ಕೃತರು ಯಾರು ಅಂತಂದ್ರ ನಮ್ಮ ಶರಣರು. ಅವಾಗ ನಮ್ಮಲ್ಲಿರುವ ಮೌಢ್ಯ, ಅಂಧಕಾರ, ಮೂರ್ತಿ ದೇವರ ಪೂಜೆ ಅಂತ ಆಡಂಬರದ ಪೂಜೆ, ಪ್ರಾಣಿ ಬಲಿ ಇಂಥವೆಲ್ಲ ಒಂದು
ಅಂಧಕಾರದಂತಹ ಒಂದು ಅಂಧತ್ವದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂತಲ್ಲಿ ಅದರ ವಿರೋಧವಾಗಿ ಅದನ್ನ ಖಂಡಿಸಗೋಸ್ಕರನ ಹುಟ್ಟಿ ಬಂದವರು ಯಾರು ಆದರೂ ಇದ್ರ ಅವರು ಶರಣರೇ, ಮತ್ಯಾರು ಅಲ್ಲ. ಯಾಕಂತಂದ್ರ ಅಂತಹ ಒಂದು ಕಾಲದೊಳಗ ಅದರ ಖಂಡನೆಗಾಗಿ, ಸಮಾನತೆಗಾಗಿ, ಸಮಷ್ಟಿಯ ಭಾವನೆಗಾಗಿ ಅವರ ನೆಲೆ ನಿಂತು ತಮಗಾಗಿ ಅಲ್ಲ, ತಮ್ಮ ಮುಂದೆ ಲೋಕೋದರಕ್ಕಾಗಿ ಅವರು ತಮ್ಮ ಒಂದಿಷ್ಟು ವಚನಗಳನ್ನ ಬರೀತಾರ. ಆ ವಚನಗಳು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವು ಪ್ರಖ್ಯಾತಗೊಂಡಿವೆ. ಅಲ್ಲಮ್ಮ ಪ್ರಭುಗಳು, ಜೇಗರ್ ದಾಸಿಮಯ್ಯ, ಅಂಬಿಗರ ಚೌಡಯ್ಯ, ಉರಿಲಿಂಗ ಪೆರಿದೇವ, ಚನ್ನ ಬಸವಣ್ಣ ಇಂಥವರ ಆದಿಯಲ್ಲಿ ಅನೇಕ ಶರಣರು ವಚನಗಳನ್ನ ಬರೆದ್ರೆ ಅಕ್ಕ ಮಹಾದೇವಿ, ವೀರ ವಿರಾಗಿಣಿ ಅಕ್ಕ ಮಹಾದೇವಿ, ಮಹಾವೈರಾಗ್ಯನಿಧಿ ಮುಕ್ತಾಯಕ್ಕ, ಐದಕ್ಕಿ ಲಕ್ಕಮ್ಮ, ಬಂದವ್ವೆ, ದುಗ್ಗಳೆ, ಸತ್ಯಕ್ಕ, ಇನ್ನೂ ಅನೇಕ ಶರಣೆಯರು ತಮ್ಮ ಸಂಸಾರದಲ್ಲಿ ಸಸಾರಿಯಾಗಿ ಕೆಲವು ವಚನಗಳನ್ನ ಬರೆದು ಅವರು ಗುಪ್ತವಾಗಿಯೇ ತಮ್ಮ ಸಾಧನೆಯನ್ನ ಮಾಡಿದವರು. ನಾವು ಬರ್ದೀವಿ ಅಂತ ಇತಿಹಾಸ ನಾವು ಪುಟ್ಟ ಪುಸ್ತಕ ಪ್ರಕಟಣೆ ಮಾಡೋದು, ಅವ್ರನ್ನ ಹಂಚುವುದು, ನಾವಿಷ್ಟೆಲ್ಲ ಮಾಡಿ ಸಾಧನೆಯಿಂದ ತೋರಿಸ್ಕೊಂಡಿಲ್ಲ. ತಮ್ಮ ಮಾತುಗಳನ್ನ, ತಮ್ಮ ಅನುಭವಗಳನ್ನ ಅನುಭವವಾಗಿ ಪರಿಗಣಿಸಿಕೊಂಡು ತಾವು ಅದನ್ನ ಬರೆದು ತೆಗೆದವರು. ಅವ್ರು ಯಾರು ಅಂದ್ರೆ ಶರಣೆಯರು. ಅಂತಹ ಶರಣೆಯರಲ್ಲಿ ಮಹಾವೈರಾಗ್ಯ ನಿಧಿ ಶರಣೆ ಮುಕ್ತಾಯಕನ ಕುರಿತು ನಾವೊಂದಿಷ್ಟು ಚಿಂತನೆ ಮಾಡೋಣ. ಮುಕ್ತಾಯಕ್ಕ ಯಾರು? ಅವರು 12ನೇ ಕಾಲದ ಶಿವಶರಣರ ಸಮಕಾಲೀನರವರು. ಅವರು ಬೇರೆ ಯಾರು ಅಲ್ಲ, ನಮ್ಮ ಕರುನಾಡಿನಲ್ಲಿಯೇ ಗದಗ ಜಿಲ್ಲೆಯ ಒಂದು ಲಕ್ಕುಂಡಿ ಎನ್ನುವ ಗ್ರಾಮದವರು. ಅವರ ಅಣ್ಣ ಅಜಗಣ್ಣ ಅಂತೇಳಿ. ಇವರಿಬ್ಬರು ಸಹೋದರ ಸಹೋದರಿಯರ ಬಾಂಧವ್ಯ ಎಂತದಿತ್ತು ಅಂತ ಹೇಳಿದ್ರೆ, ಅವರಿಬ್ಬರು ಬಹುಶಃ ಮುಕ್ತಾಯಕ್ಕ 10 ರಿಂದ 12 ವರ್ಷದವಳು, ಅಜಗಣ್ಣ 14 ರಿಂದ 14 ವರ್ಷದವ ಇರುವಾಗ ಅವರ ತಂದೆ ತಾಯಿ ಇಬ್ಬರು ಲಿಂಗೈಕ್ಯರಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವಾಗ ಯಾರು ಬಂಧುಗಳ ಇರದೆ ಅಂತಹ ಬಾಲಕ ಮತ್ತು ಬಾಲವನ್ನು ಹೇಗೆ ಮಾಡಿರಬಹುದು ಅಂತೇಳಿ ನಾವು ಕಲ್ಪನೆ ಮಾಡಿಕೊಂಡ್ರು ಕೂಡ ಆ ಜೀವನ ಬಹಳ ಕಷ್ಟಕರವಾಗಿತ್ತು ಅಂತ ಅನಿಸ್ತದ. ಅಂತಹ ಕಷ್ಟಕರ ಜೀವನದಲ್ಲಿ ಮುಕ್ತಾಯಕನ ಮದುವೆಯ ವಿಚಾರ ಅಜಗಣ್ಣನ ಜವಾಬ್ದಾರಿ ಬಂತು. ಅಜಗಣ್ಣ ಮತ್ತು ಮುಕ್ತಾಯಕ ಹೆಸರೇ ಅಜಗಣ್ಣ ಸಂಪ್ರದಾಯದಂತೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡುವ ಹಾಗೆ ಅವನು ಕೂಡ ತನ್ನ ಜವಾಬ್ದಾರಿಯನ್ನ ನಿಗಿಸ್ಕೋಬೇಕಂತೇಳಿ ಮಸಳಿಕರಿ ಎಂಬ ಒಂದು ಊರಿಗೆ, ಆಗ ಪತ್ರ ಇಲ್ಲ, ಫೋನ್ ಇಲ್ಲ. ಹೆಣ್ಣು ಒಂದು ತನ್ನ ತವರು ಮನೆಯನ್ನ ಬಿಟ್ಟ ಗಂಡನ ಮನೆಯಲ್ಲಿ ಇದ್ದು ತನ್ನ ತವರಿನ ಒಂದು ಐಶ್ವರ್ಯನ್ನ ಅವರು ಹೇಗಿದ್ದಾರೆ ಎಂದು ಸಂತೋಷವನ್ನೇ ಹೋಗ್ತಾಳೆ. ಶರಣೆಯರಾದ್ರೂ ಕೂಡ ಹೋಗ್ತಾ ಇದ್ದೀನಿ ಅಣ್ಣ, ನೀನು ಒಬ್ಬನೇ ಇಲ್ಲಿ, ಆದ್ರ ನೀನು ಚೆನ್ನಾಗಿದೀಯಾ, ನೀನ್ ಆರಾಮಿದೀಯಾ ಅಂತ ನಾನ್ ತಿಳ್ಕೋಬೇಕು. ಅಥವಾ ನಿನಗೆ ಏನಾದ್ರು ಆದ್ರೂ ನನಗೇನ್ ಗೊತ್ತಾಗ್ಬೇಕು ಅಣ್ಣ, ನನಗೇನ್ ಗೊತ್ತಾಗ್ಬೇಕು ಅಣ್ಣ ಅಂತೇಳಿ ಅವರು ಬಹಳ ಧೈರ್ಯದಿಂದ ಕೇಳಿದಾಗ ಅಣ್ಣ ಹೇಳ್ತಾನೆ, ಅಮ್ಮ ನಿನಗೊಂದಿಷ್ಟು ನಾನು ಕುರುಹುಗಳನ್ನ ಕೊಡ್ತೇನೆ. ಆ ಕುರುವಿನ ಮೂಲಕ ನಾನು ಚೆನ್ನಾಗಿದ್ದೇನೆ ಅಥವಾ ಆ ಕುರುಹುಗಳು ನಿನಗೇನಾದ್ರೂ ಅಲ್ಲಿ ಹಾಗನಿಸಿದ್ರೆ ಈಡೇರಿದ್ರೆ ಅವಾಗ ನಾನು ಲಿಂಗೈಕ್ಯನಾಗಿದ್ದೀನಿ, ಶಿವೈಕ್ಯನಾಗಿದ್ದೀನಿ ಅಂತ ತಿಳ್ಕೊಳ್ಳಮ್ಮ ಅಂತೇಳಿ ಕೆಲವೊಂದಿಷ್ಟು ಕುರುಹುಗಳನ್ನ ಅಜಗಣ್ಣ ಅವಳಿಗೆ ಕೊಡ್ತಾನೆ. ಆಕೆ ಬರೇ ಅವಳನ್ನ ಅಜಗಣ್ಣನನ್ನ ಕೇವಲ ಅಣ್ಣ ಅಂತ ತಿಳ್ಕೊಳ್ಳಿಲ್ಲ, ಅವಳ ತಂದೆಯ ಸ್ಥಾನದಲ್ಲಿ ನೋಡಿದ್ರು, ಅವನನ್ನು ಗುರುವಿನ ಸ್ಥಾನದಲ್ಲಿಯೂ ಕೂಡ ನೋಡಿದ್ರು. ಗುರು ಹೇಗಾದಂತಂದ್ರ ಅವ ತಂದೆಯ ಸ್ಥಾನ ಅಂದ್ರೆ ಮದುವೆ ಮಾಡಿ ಕೊಡ್ಬೇಕು, ಮಕ್ಕಳ ಪಾಲನೆ ಲಾಲನೆ ಮಾಡ್ಬೇಕು, ಮಾಡಿದ ತಂದೆಯ ಸ್ಥಾನ. ಅಣ್ಣಂದ್ರು ಜೊತೆಯಾಗಿ ಹುಟ್ಟಿ ಬಂದ ಅಣ್ಣ ಆದ. ಆದ್ರೆ ಗುರು ಹೇಗಾದಂದ್ರ ಅವಳನ್ನ ಆಧ್ಯಾತ್ಮಿಕ ವಿಷಯದತ್ತ, ಅವಳನ್ನ ಸಂಸಾರದಲ್ಲಿ ಸಸರೆಯಾಗಿದ್ರು ಕೂಡ ಆಧ್ಯಾತ್ಮಿಕ ವಿಷಯದತ್ತ ಅವಳನ್ನ ಕರೆತರುವಲ್ಲಿ ಒಂದು ಪ್ರಯತ್ನ ಮಾಡಿದ್ದಲ್ಲ, ಅವಾಗ ಆ ಅಣ್ಣ ಆ ತಂದೆ ಹೋಗಿ ಏನಾಗುತ್ತವಾಗ ಅವಳಿಗೆ ಮುಕ್ತಾಯಕನಿಗೆ ಗುರುವಾಗಿ ಬಂದ್ರು. ಅಂತ ಗುರು ಅಜಗಣ್ಣನನ್ನ, ಅಂತ ಅಣ್ಣ ಅಜಗಣ್ಣನ, ಅಂತ ತಂದೆ ಅಜಗಣ್ಣನನ್ನ ಆಕೆ ಬಿಟ್ಟು ಹೋಗ್ತಾಳ. ತನ್ನ ಊರಿನಲ್ಲಿ ತಾನಿರ್ತಾಳ. ಇತ್ತ ತನ್ನ ಮನೆಯಲ್ಲಿ ಲಕ್ಕುಂಡಿಯಲ್ಲಿ ಅಜಗಣ್ಣ ಇರ್ತಾನ. ಅಜಗಣ್ಣನು ಕೂಡ ವಚನಕಾರ. ಆಗ ಅವ್ರ ಹೆಸರು ಕೇವಲ ಕೆಲವಿಷ್ಟು ವಚನಗಳಲ್ಲಿ ಅಂತ ಅದ್ಭುತ ಸಂದೇಶವನ್ನು ಕೊಡ್ತಾರ. ಅವರು ಗುಪ್ತ ಪ್ರಸಿದ್ಧ ವಚನಕಾರ ಅಂತ, ಗುಪ್ತ ಅಂತ ಹೆಸರೇ ಮಾಡ್ಯಾರ ಅವರು. ಗುಪ್ತ ಅಜಗಣ್ಣ, ಗುಪ್ತ ವಚನಕಾರ ಅಜಗಣ್ಣ. ಅವರು
ತಾನು ತನ್ನ ಸಾಧನೆಯನ್ನು ಎಂದೂ ತಾವು ತೋರಿಸ್ಕೊಳ್ಳಿಲ್ಲ. ಅವರು ತುಂಬಿದ ಕೊಡದಂತೆ ಇದ್ರು. ಒಂದಿನ ತನ್ನ ಊರಿನಲ್ಲೇ ತಾನು ತನ್ನ ರೈತಾಪಿ ಕೆಲಸ ಮಾಡ್ತಾ ಇರ್ಬೇಕಾದ್ರ, ಹೀಗೆ ಇಳಿವತ್ತಿನಲ್ಲಿ ಒಂದಿನ ತನ್ನ ಮನೆಗೆ ಬರ್ತಾ ಇರ್ಬೇಕಾದ್ರೆ ಒಂದು ನಾಗರ ಹಾವು ಕತ್ತಲೆಯಲ್ಲಿ ತನ್ನ ಎಡೆಯಲ್ಲಿನ ರತ್ನವನ್ನ ಬಿಚ್ಚಿ ಆ ರತ್ನದ ಬೆಳಕಿನಲ್ಲಿ ತನ್ನ ಸರಾಗವಾಗಿ ತಾನು ಆಡ್ತಾ ಇತ್ತು. ನಾಗರಾವು ಎಡೆ ಹಾಕಿ ಅದನ್ನ ಅಜಗಣ್ಣ ದೂರಿಂದ ಅಜಗಣ್ಣ ನೋಡಿ ಅಂತಾನೆ, ನಾವು ನೀವೇನಾದ್ರೂ ಆದ್ರೆ ನಾಗರಾವುದೇ ನೋಡ್ ಬಿಡೋಣ, ಯಾಕಂದ್ರೆ ಮತ್ತೊಮ್ಮೆ ನನ್ಗೆ ಕಾಣಿಸ್ಬಾರದು ಅಂತೇಳಿ ನಾವೆಲ್ಲರೂ ಕೂಡಿ ಹಾಗೆ ಮಾಡ್ಬೋದು. ಯಾಕಂದ್ರೆ ನಾವು ಮನುಷ್ಯರು. ಅವನ್ ಶರಣ, ಅವನ್ ಏನ್ ಅನ್ಕೊಂಡ ಅಂದ್ರ ಅದರಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನ ತಗೋತಾನ. ಅವನ್ ಏನ್ ಅನ್ಕೊಂಡ ಅಂತಂದ್ರ ನಾಗರ ಹಾವು ನಂಜಿನಂತ ಒಂದು ವಿಷಸರ್ಪ, ಕೇವಲ ಒಂದು ಹುಳು, ಅದು ತನ್ನ ಬೆಳಗಿನಲ್ಲಿ ತಾನ್ ಹೇಗ ಆಡಿ ತನ್ನನ್ನೇ ತಾನು ಮರಿತಾ ಇದೆಯೋ ಹಾಗೆ ನಾವು ಕೂಡ ಮನುಷ್ಯರು, ನಾವು 84 ದಶಲಕ್ಷ ಜೀವರಾಶಿಗಳಲ್ಲಿ ಒಬ್ಬ ಶ್ರೇಷ್ಠ ಮಾನವ ಅನಿಸ್ಕೊಂಡರು ನಾವೇ ನಮ್ಮ ಬೆಳಕಿನಲ್ಲಿ ನಾವು ಬೆಳಗಬಾರದು ಅಂತೇಳಿ ಅನ್ಕೊಂಡು ಅವತ್ತಿನಿಂದಲೇ ಅವ ಶಿವನಾಮ ಸ್ಮರಣೆಯಲ್ಲಿ ಶಿವನೇ ಪರಮಾತ್ಮನನ್ನ ಕಾಣುತ್ತಾ ತನ್ನ ಆತ್ಮ ಪರಮಾತ್ಮನನ್ನ ಕಾಣ್ತಾ ಕಾಣ್ತಾ ಅವ ಹುಚ್ಚಾಗ್ಬಿಟ್ಟ. ಹುಚ್ಚದ ದೇವನನ್ನ ಕಾಣುವಲ್ಲಿ ಯಾರು ಹುಚ್ಚಾಗ್ತಾರ? ಜನರಿಗೆ ಹುಚ್ಚೆ. ಆಗ ದೇವರನ್ನ ಕಾಣುವ ಮಾರ್ಗದಲ್ಲಿ ಹೋಗ್ತಾ ಇರ್ತಾರ, ಅವ್ರು ನಮ್ಮ ಹುಚ್ಚರಾಗಿ ಕಾಣ್ತಾ ಇರ್ತಾರ. ಜನರೆಲ್ಲ ಹುಚ್ಚ 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 ಅನ್ನಕತ್ರು. ಅವ ತನ್ನ ಆ ಹುಚ್ಚುತನದಲ್ಲೇ ಆ ದೇವನನ್ನು ಕಾಣುವ ಪರಿಯಲ್ಲೇ ತನ್ನ ಮನೆಗೆ ಬರ್ತಾನ. ಆಗಿನ ಬಾಗಿಲುಗಳು ಬೈಗಿ ಹೋಗ್ಬೇಕಾದಂತ ಇರ್ತಿದ್ದು, ಇಷ್ಟೊಂದು ಎತ್ತರ ಇರ್ತಿರ್ಲಿಲ್ಲ. ಅಂತಹ ಬಾಗಿಲಿನಲ್ಲಿ ತಾನು ದೇವನನ್ನ ಕಾಣುವ ದೃಷ್ಟಿಯಿಂದ ಬಾಗಿಲು ಸಣ್ಣದೈತಿ, ಬೈಗಿ ಹೋಗ್ಬೇಕನ್ನೋ ಅರಿವಿದ್ದಾವೆ ಮೆತ್ತಗೆ ಹೋಗಿ ತಲೆಗೆ ಬಡಿಸ್ಕೊಂಡು ಅವನು ಆ ಕ್ಷಣನೇ ಲಿಂಗೈಕ್ಯನಾಗ್ತಾನೆ, ಶಿವೈಕ್ಯನಾಗ್ತಾನೆ. ಅಂತಹ ಒಂದು ಸಂದರ್ಭ ತಾನು ಕೊಟ್ಟ ಹೂವುಗಳು ತನ್ನ ತಂಗಿಯಲ್ಲಿ ಗೊತ್ತಾಗ್ತವೆ. ಆತ ತನ್ನ ಗಂಡನ ಮನೆಯಲ್ಲಿ ತಾನಿದ್ದು ಮುಕ್ತಾಯಕ್ಕ. ಆ ಘಟನೆಯಲ್ಲಿ ಮುಕ್ತಾಯಕ್ಕದ ಇಲ್ಲಿ ಲಿಂಗೈಕ್ಯನಾದ ತಕ್ಷಣ ಅಲ್ಲಿ ಅವ ಏನ್ ಹೇಳಿದ್ದ, 3 ಹೂವುಗಳು ಅಂತಂದ್ರ ಉಟ್ಟ ನೀರಿಗೆ ಬಿಚ್ಚಿ ಬೀಳ್ತಾವ ತಂಗಿ, ಉಟ್ಟ ನೀರಿಗೆ ತಕ್ಷಣ ಬಿಚ್ಚಿ ಬೀಳ್ತಾವ. ನೀ ಮುಡಿ ಕಟ್ಟಿದ ಮುಡಿ ತನ್ನ ತಾನೇ ಕೆದರ್ತದ, ನೀನು ಕಟ್ಟಿಯುವ ಮೊಸರು ಮಜ್ಜಿಗೆ ಆಗೋ ಬದಲು ಕಲ್ಲಾಗಿರ್ತದ. ಅವಾಗ ಲಿಂಗೈಕ್ಯ ಆಗಿ ನಿಂತು ತಿಳ್ಕೊಳಮ್ಮ ಅಂತೇಳಿ 3 ಹೂವುಗಳನ್ನ ಹಾಕಿ ಅಜಗಣ್ಣ ತನ್ನ ತಂಗಿಗೆ ಹೇಳಿ ಗಂಡನ ಮನೆಗೆ ಕಳಿಸಿದಾಗ ಆಕೆ ಅಲ್ಲಿವರೆಗೂ ನನ್ನ ಅಣ್ಣ ಚೆನ್ನಾಗಿರ್ತಾನೆ ಅಂತ ತಿಳ್ಕೊಂಡಿರ್ತಾಳ. ಯಾವಾಗ ತನ್ನ ಉಟ್ಟ ಸೀರೆಯ ನಿರಿಗೆಗಳು ಬಿಚ್ಚಿ ಬೀಳ್ತಾವೋ, ಯಾವಾಗ ತಾನು ಮುಡಿ ಕಟ್ಟಿದ ಮುಡಿ ಬಿಚ್ಚಿ ಬೀಳ್ತಾವೋ, ಯಾವಾಗ ತಾನು ಕಟ್ಟೆಯುವ ಕಲ್ಲು ಮೊಸರು ಕಲ್ಲಾಗಿರ್ತದೋ ಅವಾಗ ಅನ್ಕೋತಾಳ ನನ್ನ ಅಣ್ಣ ಏನೋ ಆಗ್ಯಾನ, ಅವನಿಗೆ ಅವಸಾನ ಬಂದೈತಿ, ಅವನಿಗೆ ಲಿಂಗೈಕ್ಯ ಆಗ್ಯಾನ, ಶಿವೈಕ್ಯ ಆಗ್ಯಾನ ಅಂತ ಹೇಳಿ ಆ ಕುರುಗಳು ಆಕಿಗೆ ಯಾವಾಗ ಮೇಲೆ ಆದ್ರೂ ಆ ಕ್ಷಣದಿಂದ ಅಣ್ಣ ಅಣ್ಣ ಅಂತೇಳಿ ಓಡಿ ಬರ್ತಾಳ. ಅಣ್ಣ ಲಿಂಗೈಕ್ಯ ಹಾಗೆ ಇರ್ತಾನ. ಅಂತಹದ್ರಲ್ಲಿ ನೀವು ಮನುಷ್ಯರೆಲ್ಲ ಏನ್ ಮಾಡ್ತೀವಿ ಅಂದ್ರ, ನಾವು ನಮ್ಮ ಸಂಪತ್ತಿಗೆ ನಾವು ಒಬ್ಬರೇ ಆದೆ, ಎಲ್ಲರೂ ತಂದೆ ಹೋದ, ತಾಯಿ ಹೋದ, ಅಣ್ಣ ನೀನು ಹೋದೆ ಅಂತ ಒಬ್ಬರೇ ಆದಂತೆ ನಾವೆಲ್ಲ ಹತ್ತು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ನಾವು ಕಣ್ಣೀರು ಹಾಕುವವರು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ಅವಳ ಶೋಕದಲ್ಲಿ ಕೆಲವೊಂದಿಷ್ಟು ಸಾಲುಗಳು ಬಂದು ಅದು ವಚನ ಆಗಿ ಇವತ್ತಿಗೂ ಕೂಡ ಅಲ್ಲಮ ಪ್ರಭುವಿನಂತವರು, ನಾವು ನೀವು ಅಲ್ಲ ಸಾಮಾನ್ಯ ವಚನಗಳಲ್ಲ, ಅಲ್ಲಮ ಪ್ರಭುವಿನಂತ ವೈರಾಗ್ಯನಿದೆ ಅಲ್ಲಮ ಪ್ರಭು, ಮಾಯೆಯನ್ನ ಗೆದ್ದಂತ ಅಲ್ಲಮ ಪ್ರಭು ಕೂಡ ಅವಳ ಶೋಕ ಮಾತುಗಳಿಗೆ ಮರಳಿ ಯಾರಿರಬಹುದು ಇವಳಂತೇಳಿ ಆ ಸಂದರ್ಭದಲ್ಲಿ ಹಾದು ಹೋಗುವಾಗ ಶೋಕ ವಚನ ಅವಳಿಗೆ ಕೇಳಿದಾಗ ಅವನು ಬೆದಾಡ್ಕೊಂಡು ಮುಕ್ತಾಯಕ್ಕನ ಹತ್ರ ಬಂದಲ್ಲ. ಆ ಮಾತು ಏನಾಗಿರ್ಬೇಕು ನೋಡೋಣ. ಹೋಗದೆ ಓದದೆ ಬರೆಯದೆ ಕೇವಲ ಅನುಭವದ ಮೇಲೆ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ವಚನ ಸಾಹಿತ್ಯ. ನಾವು ಕತ್ತಲೆಯಲ್ಲಿ ಹೋಗಬೇಕಾದರೆ ಯಾವ ತೆರನಾಗಿ ದೀಪದ ಅವಶ್ಯಕತೆ ಇದೆಯೋ, ಬೆಳಕಿನ ಅವಶ್ಯಕತೆ ಇದೆಯೋ, ಹಾಗೆಯೇ ಇಡೀ ಮಾನವ ಜನಾಂಗಕ್ಕೆ ದೀಪದ ರೂಪದಲ್ಲಿ ಬೆಳಕನ್ನು ನೀಡ್ತಕ್ಕಂಥ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ಶರಣ ಸಾಹಿತ್ಯ. ಮಾನವ ಅಸ್ಮಿತೆಯ ಗೌರವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ಕೂಡ ಶರಣ ಸಾಹಿತ್ಯ. ಇದರಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ, ಮತ ಪಂಥವಿಲ್ಲ, ಭೇದ ಭಾವವಿಲ್ಲ, ಮೇಲು ಕೀಳು ಇಲ್ಲ, ಉಚ್ಚ ನೀಚವಿಲ್ಲ, ಅಸ್ಪೃಶ್ಯತೆ ಇಲ್ಲ, ಅಸಮಾನತೆ ಇಲ್ಲ,
ಮೈಲಿಗೆ ಇಲ್ಲ, ಮಡಿವಂತಿಕೆ ಇಲ್ಲ, ಕೇವಲ ಹೃದಯದಲ್ಲಿ ಪ್ರೀತಿಸ್ತಕ್ಕಂಥ ಇನ್ನೊಂದು ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ವಚನ ಸಾಹಿತ್ಯ. ಕ್ರಿಸ್ತ ಶಕ 12ನೇ ಶತಮಾನ ಅದು ವೈಚಾರಿಕ ಕ್ರಾಂತಿಯ ಬದಲಾವಣೆಯ ಕಾಲವಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ, ಜಾತೀಯತೆ, ಅಸಮಾನತೆ, ಮೌಢ್ಯಾಚರಣೆ, ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಡಿಸಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರ ಅದು ಜಗಜ್ಯೋತಿಯ ಅನ್ನ ಬಸವಣ್ಣನವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು. ಶರಣ ಮಲಗಿದರೆ ಜಪ ಕಾಣಿರು, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನಡೆದುದೇ ಪಾವನ ಕಾಣಿರು, ಶರಣ ನುಡಿದುದೇ ಶಿವತತ್ವ ಕಾಣಿರು, ನಮ್ಮ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರು ಎಂಬಂತೆ ಕಾಯಕಕ್ಕೆ ತುಂಬಾ ಪ್ರಾಧಾನ್ಯತೆ ಇಟ್ಟವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಕಾಯಕಕ್ಕೆ ತುಂಬಾ ಪ್ರಾಧಾನ್ಯತೆ ಇತ್ತು. ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಜೊತೆ ಯಾವುದೇ ಜಾತಿ, ಧರ್ಮ, ಮತ, ಪಂಥ ಭೇದ ಭಾವವಿಲ್ಲದೆ ಎಲ್ಲ ಜಾತಿ ಧರ್ಮೀಯ ಶರಣ ಶರಣೆಯರು ಅಣ್ಣ ಬಸವಣ್ಣನವರ ಜೊತೆ ಅನುಭವ ಮಂಟಪದ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ ಮೇದಾರ ಕೇತಯ್ಯ, ಹಡಪದ ಅಪ್ಪಣ್ಣ, ನೂಲಿಯ ಚಂದಯ್ಯ, ಮಡಿವಾಳ ಮಾಚಿದೇವ, ಮಾದಾರ ಚೆನ್ನಯ್ಯ, ಅಕ್ಕ ಮಾದೇವಿ, ದುಗ್ಗರೆ ಹೀಗೆ ಒಬ್ರು ಇಬ್ರು 770 ಜನ ಅಮರಣ್ಯಗಳು ಇರ್ತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಲ್ಲಿ ನಿತ್ಯವೂ ಕಾಯಕ ಎಂದರೇನು, ದಾಸೋಹ ಎಂದರೇನು, ಸಮಾನತೆ ಎಂದರೇನು, ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಶತಸ್ಥಲ ಸಿದ್ಧಾಂತಗಳು ಯಾವ ತೆರನಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ನಡೀತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ವ್ಯಭಿಚಾರದಿಂದ ದೈವ ಭಕ್ತಿಯೆಡೆಗೆ ಕೊಂಡೊಯ್ಯುವುದರ ಮೂಲಕ ಮಾನವ ಚರಿತ್ರೆ ಎಂದೂ ಕಂಡರಿಯದ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತ ಸಂಬಂಧವಯ್ಯ, ಎತ್ತನ ಬೆಟ್ಟದಲ್ಲಿ, ಎತ್ತನ ಸಮುದ್ರದ ಉಪ್ಪು, ಎತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎಲಗೂ ಇಂದು ಎತ್ತ ಸಂಬಂಧವಯ್ಯ, ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲಿ ಮರ ಎಲ್ಲಿ ಕೋಗಿಲೆ ಅವು ಎರಡರ ನಡುವೆ ಎಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ. ಎಲ್ಲಿ ಬೆಟ್ಟದಲ್ಲಿ, ಎಲ್ಲಿ ಸಮುದ್ರದ ಉಪ್ಪು ಅವು ಎರಡರ ರುಚಿ ಒಂದೇ, ಅವು ಎರಡರ ನಡುವೆ ಸಹಿತ ಎಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ. ಆದರೆ ಅದೇ ಒಬ್ಬ ಬುದ್ಧಿಶಕ್ತಿ, ಜ್ಞಾನ, ಪರಿಭ್ರಮಣೆ, ವಿಚಾರಶೀಲತೆ, ತಾರ್ಕಿಕತೆ ಹೊಂದಿರತಕ್ಕಂತ ಮನುಷ್ಯನ ಮಧ್ಯೆ ಇವತ್ತಿನ ದಿನ ಸಂಬಂಧವಿಲ್ಲದಾಗಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಇಂಥ ಮಾನವ ಜನ್ಮ ದೇವರು ನಮಗೆ ಕೊಟ್ಟಂತ ಅಂತಂದ ಬಳಿಕ 4 ಒಳ್ಳೆಯ ಜನರ ಮಧ್ಯೆ ಇದ್ದು ಹೊಂದಾಣಿಕೆಯಿಂದ ಕೂಡಿ ಬದುಕಿ ಬಾಳಿ ನಮ್ಮ ಜೀವನವನ್ನು ನಾವು ಪಾವನೆ ಮಾಡಬೇಕು. ವಿನಾ ದ್ವೇಷ, ಸಿಟ್ಟು, ಹಗೆತನ, ವೈರತ್ವದಿಂದ ಕೂಡಿರ್ತಕ್ಕಂಥ ಜೀವನ ನಮ್ಗೆ ಯಾವತ್ತೂ ಆಗಿರಬಾರ್ದು ಅಂತಕ್ಕಂಥ ಮಾತನ್ನು ನಾನು ನಮ್ಮ ಮುಂದೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾಕಪ್ಪ ಅಂತಂದ್ರ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ನಮಗೆ ತೋರಿಸಿಕೊಟ್ಟವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು. ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೇಳಿದವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು. ಜಗತ್ತಿಗೆ ಶಾಂತಿ ಹಾಗೂ ಸಹಭಾಗಿತ್ವದ ಸಂದೇಶವನ್ನು ಸಾರಿ ಹೋದವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು. ಚಲಬೇಕು ಶರಣಂಗೆ ಪರಧನವದಲ್ಲೇನೆಂಬ, ಚಲಬೇಕು ಶರಣಂಗೆ ಪರ ದೈವದಲ್ಲೇನೆಂಬ, ಚಲಬೇಕು ಶರಣಂಗೆ ಪರ ಸತಿಯರಲ್ಲೇನೆಂಬ,
ಚಲಬೇಕು ಶರಣಂಗೆ ಲಿಂಗ ಜಂಗಮವನ್ನೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದಲಿತವೆಂಬ, ಚಲವಿಲ್ಲದವರ ಮೆಚ್ಚುವಂತಾದ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ, ಅರಿದಡೆ ಶರಣ ಮರೆದಡೆ ಮಾನವ ಎಂಬಂತೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿ ನಿಂತಿರ್ತಕ್ಕಂಥ ದಿವ್ಯ ಮಂಟಪ ಯಾವುದಾದ್ರೂ ಇದ್ರೆ ಅದು ಅನುಭವ ಮಂಟಪ. ಈ ವಚನ ಸಾಹಿತ್ಯ ಹಾಗೂ ಈ ಶರಣ ಸಾಹಿತ್ಯದ ಕುರಿತು ಈ ಕ್ರಿಸ್ತ ಶಕ 12ನೇ ಶತಮಾನದ ಈ ಎಲ್ಲ ಶರಣೆಯರ ಕುರಿತು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಕವಿಗಳು ಸಹಿತ ಹೇಳ್ತಾರೆ. ಒಂದ್ ಕಡೆ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ವಚನ ಸಾಹಿತ್ಯ ಬಂದರೆ ಕನ್ನಡ ಮಾತೆ ತಾಯಿ ಭುವನೇಶ್ವರಿಯ ಮುಕುಟ ಮನೆಯಲ್ಲಿ ಹೊಳೆದಿರ್ತಕ್ಕಂಥ ವಜ್ರದ ಕಿರೀಟವಿದ್ದಂತೆ ಅಂತ ಹೇಳ್ತಾರೆ. ಇದನ್ನು ಸಹಿತ ಒಂದ್ ಕಡೆ ದ ರಾ ಬೇಂದ್ರೆ ಅವರು ಹೇಳ್ತಾರೆ, ಏಕೆ ಮಲಗಿರುವ ಏಳು ಇದು ಶರಣರ ನಾಡಿದು. ಇನ್ನೊಂದ್ ಕಡೆ ಹೇಳ್ತಾರೆ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬಸವಣ್ಣನವರ ಕುರಿತು ಒಂದು ಮಾತನ್ನು ಹೇಳ್ತಾರೆ, ಇರಬಹುದು ನಿನಗಿಂತ ದೊಡ್ಡವರು ಮೇಲಾಗಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತತ್ವಜ್ಞಾನಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ಜ್ಞಾನಿಗಳು, ಆದರೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕುಡೊಂಕು ತಿದ್ದಿಕೊಂಡರು ಅಂತಕ್ಕಂಥ ಮಾತನ್ನ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ ಬಸವಣ್ಣವರು. ನಾವೆಲ್ಲರೂ ಪುಣ್ಯವಂತರು. ಯಾಕಪ್ಪ ಅಂತಂದ್ರ ಮನುಷ್ಯರು ಮನುಷ್ಯರಾಗಿ ಭೂಮಿಯ ಮೇಲೆ ಹೇಗೆ ಬದುಕಿ ಮಾಡಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಅನ್ನ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಡೀ ಜಗತ್ತಿಗೆ ದಾಸೋಹದ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ತುಮಕೂರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಅನುಭವಿಸಿರ್ತಕ್ಕಂಥ ವಿಜಯಪುರ ಜ್ಞಾನ ಯುಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಂಥ ಪಾವನ ಪುಣ್ಯಭೂಮಿಯಲ್ಲಿ ಜನಿಸಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನಿಟ್ಟುಕೊಂಡು ಇಡೀ ಜಗತ್ತಿಗೆ ಪುನಃಪ್ರಥಮ ಬಾರಿಗೆ ಸಂಸತ್ತನ್ನು ಪರಿಚಯಿಸಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಜಗಜ್ಯೋತಿ ಅನ್ನ ಬಸವಣ್ಣನವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಮೂಢನಂಬಿಕೆಗಳ ಮೂಳೆ ಎಳೆದುಕೊಂಡು ಮೂಲೆ ಗುಂಪಾದವರ ಬಾಳಿಗೆ ಹೊಸ ಭಾಷ್ಯ ಬರೆದ ಮಂತ್ರ ಪುರುಷ ಬಸವಣ್ಣ. ದೇವರೆಂದರೆ ಕೇವಲ ಕೆಲ ವರ್ಗದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲದಲ್ಲಿ ಕೆಲ ವರ್ಗದವರ ದಲಿತರ ಅಂಗೈಯನ್ನೇ ದೇವರಲ್ಲಿ ತಂದಿದ್ದ ಮಹಾನ್ ಪುರುಷ ಬಸವಣ್ಣ. ಕಾಯಕವನ್ನೇ ತನ್ನ ನಾಯಕನನ್ನಾಗಿಸಿಕೊಂಡು ಬದುಕಿ ತೋರಿಸಿದ ಮಹಾನ್ ನಾಯಕ ಬಸವಣ್ಣ. ಜಗತ್ತಿಗೆ ದಯಾಮಯಿ ಧರ್ಮವನ್ನು ದಯಪಾಲಿಸಿದ ಕರುಣಾಮಯಿ ಗುರು ಜಗಜ್ಯೋತಿ ಅನ್ನ ಬಸವಣ್ಣ. ಹೀಗೆ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಮಹಿಳೆಯರಿಗೂ ಸಹಿತ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ಪುರುಷರಷ್ಟೇ ಮಹಿಳೆಯರು ಸಹಿತ ಸರಿಸಮಾನರು ಅಂತಕ್ಕಂಥ ಭಾವವನ್ನು ನಮ್ಮೆಲ್ಲರ ಮನದಲ್ಲಿ ಬಿಟ್ಟು ಸಮಾನತೆಯನ್ನು ಸಾರಿದವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಜಗಜ್ಯೋತಿ ಅನ್ನ ಬಸವಣ್ಣನವರು. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಸೂಳೆ ಸಂಗಮ ಅಂತಕ್ಕಂಥ ಒಬ್ಬ ಮಹಿಳೆ ಸುಮಾರು 6,000 ಜನ ವೇಶ್ಯರನ್ನಿಟ್ಟುಕೊಂಡು ವೇಶ್ಯಾವೃತ್ತಿ ಮಾಡತಕ್ಕಂಥ ಸೂಳೆ ಸಂಗಮರಂತವರ ಮನವನ್ನು ಪರಿವರ್ತಿಸಿ ಆತರೆಲ್ಲರನ್ನು ಶಿವಶರಣೆಯರನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಏಕತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ಕುಳಿತುಕೊಂಡು ಚಪ್ಪಲಿ ಹೊಲಿತಿರ್ತಕ್ಕಂಥ ಸಮಗಾರ ಹರಳಯ್ಯನ ಹಿಡಿದು ಸೊನ್ನಗಳ ಸಿದ್ಧರಾಮರ ತನಕ ಶರಣರನ್ನಾಗಿ ಮಾಡಿ ಅವರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಭಾವೈಕ್ಯತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ನಿಂತುಕೊಂಡು ಒಬ್ಬ ಸಾಮಾನ್ಯ ಮಹಿಳೆ ಸತ್ಯ ಕಳ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಕಸ ಗುಡಿಸ್ತಕ್ಕಂಥ ಸತ್ಯ ಕಳ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಹಿಡಿದು ಅಕ್ಕ ಮಹಾದೇವಿಯ ತನಕ ಅನುಭವ ಮಂಟಪದಲ್ಲಿ ಅವರನ್ನ ಸ್ಥಾನವನ್ನು ಕೊಡಿಸಿ ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಸಮಾನತೆ. ಯಾವ ಪುರುಷ ಪ್ರಧಾನ ಸಮಾಜದಲ್ಲಿ
ಪುರುಷನಷ್ಟೇ ಸ್ತ್ರೀಯೂ ಸಹಿತ ಸರಿ ಸಮಾನರು ಎಂದು ಭಾವಿಸಿ ಅಕ್ಕ ಮಹಾದೇವಿ ಅಂತವರನ್ನ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಪಡಿಸಿ ಅವರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಲಿಂಗ ಸಮಾನತೆ. ಬಸವಣ್ಣನ ಮನೆಗೆ ಕಳುವು ಮಾಡಲು ಬಂದಿರ್ತಕ್ಕಂಥ ಕಳ್ಳನನ್ನ ನೀನು ಕಳ್ಳನನ್ನ ಸಂಗಮನಾಥ ಅಂತೇಳಿ ಆತನ ಮನವನ್ನು ಪರಿವರ್ತಿಸಿ ಆತನನ್ನು ಶರಣನನ್ನಾಗಿ ಮಾಡಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ. ಯಾವ ತೆರನಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಯಾವ ತೆರನಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರು, ಅದೇ ತೆರನಾಗಿ ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪದಲ್ಲಿರ್ತಕ್ಕಂಥ 770 ಜನ ಅಮರಾಂಗಣಗಳ ಜೊತೆ ಚರ್ಚಿಸಿ ಕಾನೂನಿನ ಅರಿವು, ಸಮಾನತೆ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಕೊಟ್ಟರು. ಯಾರಾದ್ರೂ ಅಂದ್ರೆ ಅದು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅಂತಕ್ಕಂಥ ಮಾತನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಸಾಕಷ್ಟು ಶಿವಶರಣರು ಬರ್ತಾರೆ. ಆಗಲೇ ಹೇಳಿದ್ರು, ಮುಕ್ತಾಯಕ ಇರಬಹುದು, ದುಗ್ಗಳೆ ಇರಬಹುದು, ಸತ್ಯಕ್ಕ ಇರಬಹುದು, ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕ ಮಹಾದೇವಿ ಅಂತವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶಿವಶರಣೆಯರು. ಇದರಲ್ಲಿ ಪ್ರಮುಖವಾಗಿ ಸಮಯದ ಅಭಾವ ಇರುವುದರಿಂದ ನನ್ನ ಅಕ್ಕ ಮಹಾದೇವಿಯರ ಕುರಿತು ಒಂದೆರಡು ಮಾತುಗಳಲ್ಲಿ ಹೇಳ್ತಿರ್ತ ಮುಂದೆ. ಉಡುತಡಿಯ ಮಹಾದೇವಿ ಸಾಕಷ್ಟು ವಜ್ರ ವೈಡೂರ್ಯ ವೈಭವದಿಂದ ಕೂಡಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿಯ ಜೀವನ. ಅಂತ ಜೀವನ ಬಸವ ಬಸವ ನಮ್ಮೆಲ್ಲರ ಸೌಭಾಗ್ಯ ಬಸವ. ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಿದ್ದಾಳೆ ಬಸವ ಅಂತಕ್ಕಂಥ ಮಾತನ್ನ ಒಬ್ಬ ಶರಣ ಹೇಳ್ತಾನೆ ಬಸವಣ್ಣನ ಬಗ್ಗೆ. ಬಸವಣ್ಣನವರಿಗೆ ಅಕ್ಕ ಮಹಾದೇವಿಯವರ ಬಗ್ಗೆ ಇಷ್ಟೊಂದು ಪ್ರೀತಿ. ಒಡ ಹುಟ್ಟಿದ ತಾಯಿ ಹಿರಿ ಹಿಗ್ತಾರೆ ಬಸವಣ್ಣ, ನನ್ನ ತಾಯಿ ಕಲ್ಯಾಣಕ್ಕೆ ಬಂದಿದ್ದಾಳೆ ಅಂತ. ಅವಾಗ ಅಕ್ಕ ಮಹಾದೇವಿಯವರು ಕಲ್ಯಾಣದೊಳಗೆ ಇನ್ನೇನು ಪ್ರವೇಶ ಪಡೆಯಬೇಕು ಅನ್ನುವಷ್ಟರಲ್ಲಿ ಶೂನ್ಯ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಅಲ್ಲೇ ನಿಲ್ಲು ತಾಯಿ ಅಂತ ಹೇಳ್ತಾರೆ. ಅವಾಗ ಬಸವಣ್ಣನವರು ಗಾಬರಿಗೊಂಡು ಎಲ್ಲಿ ಉಡಿತಡಿ, ಎಲ್ಲಿ ಕಲ್ಯಾಣ, ತಾಯಿ ಎಷ್ಟು ದೂರಿಂದ ಕಲ್ಯಾಣಕ್ಕೆ ಬಂದಿದ್ದಾಳೆ, ಬಾ ತಾಯಿ ಅಂತ ಕರೆಯುವುದು ಬಿಟ್ಟು ಪ್ರಭುದೇವರು ನಿಲ್ಲು ತಾಯಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಬಸವಣ್ಣವರು ತಮ್ಮ ಮನಸ್ಸಲ್ಲಿ ಒಂದು ಕ್ಷಣ ಸಂಕೋಚವನ್ನು ಪಡ್ಕೊತಾರೆ. ಅವಾಗ ಹೇಳ್ತಾರೆ ಅಲ್ಲಮ ಪ್ರಭುದೇವರು, ತಾಳು ಬಸವ ತಾಳು, ಶತಶತಮಾನಗಳಿಂದಲೂ ಸ್ತ್ರೀ ಶೋಷಣೆಗೊಳಗಾದವು. ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನು ಸಹಿತ ಒಂದಲ್ಲ ಎರಡಲ್ಲ 3 ಬಾರಿ ತನ್ನ ಪತ್ನಿಯನ್ನು ಅಗ್ನಿಕುಂಡದಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾನೆ. ಒಂದಲ್ಲ ಎರಡಲ್ಲ 5 ಜನ ಗಂಡಂದಿರನ್ನು ಹೊಂದಿರ್ತಕ್ಕಂಥ ದ್ರೌಪದಿಗೂ ಸಹಿತ ಕುಂಪಿನ ಸಭೆಯಲ್ಲಿ ಶೋಷಣೆ ಆಗ್ತದೆ. ಕಾಲಾಂತರಗಳಿಂದಲೂ ಸ್ತ್ರೀ ಮೇಲೆ ಶೋಷಣೆ ತಪ್ಪೇ ಇಲ್ಲ. ತಾಳು ಬಸವ ತಾಳು, ಪುರುಷನಷ್ಟೇ ಸ್ತ್ರೀಯು ಸಹಿತ ಸರಿ ಸಮಾನ ಅನ್ನುವಂತ ಸಂದೇಶವನ್ನು ಇಡೀ ಜಗತ್ತಿಗೆ ತೋರಿಸುವಂತ ಸಮಯ ಬಂದೈತೆ. ತಾಳು ಬಸವ ತಾಳು ಅಂತಕ್ಕಂಥ ಮಾತನ್ನ ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಹೇಳ್ತಾರೆ. ಅವಾಗ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವರಿಗೆ ಹೇಳ್ತಾರೆ, ಹೌದು ತಾಯಿ, ನೀನು ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಪಡೆದುಕೊಳ್ಬೇಕಂತೇಳಿ ಬಂದಿದ್ದಕ್ಕೆ, ಆದ್ರೆ ಇಲ್ಲಿ ಪ್ರವೇಶ ಪಡೆಯಬೇಕಾದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅದಾವ, ಕೆಲವೊಂದಿಷ್ಟು ಕಟ್ಟುನಿಟ್ಟು ನೀತಿ ನಿಯಮಗಳು ಅದಾವ. ಆ ಎಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟು ಒಳಗ್ ಬರ್ಬೇಕಂತಕ್ಕಂಥ ಮಾತನ್ನ ನಮ್ಮ ಪ್ರಭುದೇವರು ಹೇಳ್ತಾರೆ. ಆಯ್ತು ಸರಿ ಅಂತಾಳೆ ಆ ತಾಯಿ. ಅವಾಗ ಅಲ್ಲಮ ಪ್ರಭುದೇವರು ಇಂಥ ಕಠಿಣವಾಗಿರ್ತಕ್ಕಂಥ ಸವಾಲನ್ನು ಮಾಡ್ತಾರೆ ಆ ತಾಯಿಗೆ. ಉದ ಮದದಿ ಅವರ ಒಳಗೊಂಡ ಸತಿ ನೀನು ಇದ್ದರೇಗೆ ಬಂದೆಯವ್ವ, ನಿನ್ನ ಪತಿಯ ಕುರು ಹೇಳ ತಾಯೇ, ಇಲ್ಲದಿದ್ದರೆ ಕೊಲರಾಜ ತಾಯಿ ಅಂತ ಹೇಳಿ ಅಲ್ಲಮ ಪ್ರಭುದೇವರು ಆ ತಾಯಿಗೆ ಹೇಳ್ತಾರೆ. ಉದ ಮದನಿಯವರ ಅಂದ್ರೆ 16ನೇ ವಯಸ್ಸದು, ಮಹಾದೇವಿಯದು ಕೂಡ 16ನೇ ವಯಸ್ಸು. ಈ ಉದ್ಧಾರ ಆಗುವಂತ ಈ ವಯಸ್ಸು, ಮನುಷ್ಯ ಉದ್ಧಾರ ಆಗುದು 16ನೇ ವಯಸ್ಸಿನಾಗ, ಹಾಳಾಗುದು 16ನೇ ವಯಸ್ಸಿನಾಗ.
ಇಂಥ ಉದ್ಧಾರ ಆಗಬೇಕಂತಕ್ಕಂತ ಈ ಸಮಯದಲ್ಲಿ ನೀ ಇಲ್ಲಿಗೆ ಯಾಕೆ ಬಂದಿ ತಾಯಿ ಅಂತಕ್ಕಂತ ಮಾತನ್ನ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವರಿಗೆ ಕೇಳ್ತಾರೆ. ಉದ ಮದದಿಯವ್ವ ನೊಳಗೊಂಡ ಸತಿ ನೀನು ವಿಠಲೇಗೆ ಬಂದೆಯವ್ವ. ಅವಾಗ ಹೇಳ್ತಾಳೆ ಮಾದೇವಿ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯವುಳ್ಳ ದಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಕರವಣಿಯ ಪ್ರಭುವೇ. ಅವಾಗ ಹೇಳ್ತಾಳೆ ಮಾದೇವಿ, ನೋಡ್ ಪ್ರಭುದೇವ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಎಲ್ಲ ಮುಗಿದು ಬಿಟ್ಟೈತಿ ಪ್ರಭುದೇವ. 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಅಂತ ಮಾನವ ಜನ್ಮವನ್ನು ನೀ ಕೊಟ್ಟಿದ್ದೆ ಅಂತ ಬಳಿಕ ನಿಮ್ಮಂತ ಶರಣರ ಮಧ್ಯೆ ಇದ್ದು 4 ದಿನ ಇದ್ದು ನನ್ನ ಜೀವನವನ್ನು ನಾನು ಪಾವನ ಮಾಡ್ಕೋಬೇಕಂತ ಬಂದಿನ ಪ್ರಭು, ನಾನು ಹಂಗ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಮಾದೇವಿ ಹೇಳ್ತಾರೆ. ಕೇವಲ 16 ವರ್ಷ ವಯಸ್ಸಿನ ತಾಯಿ ಯಾಕೆ ಎಂತ ಅಪಾರವಾಗಿರ್ತಕ್ಕಂಥ ಜ್ಞಾನಗಳು ಇರ್ಬೋದು ಆ ತಾಯಿಯ ಬಳಿ. ಆಯ್ತು ಸರಿ ಅಂತಾರೆ ಆವಾಗ ಅಲ್ಲಮ್ಮ ಪ್ರಭುದೇವರು. ಇನ್ನು ಮಹಾದೇವಿ ಈ ಕಲ್ಯಾಣ ಪ್ರವೇಶ ಪಡೆಯುವುದಕ್ಕಿಂತ ಮುಂಚೆ ಮಹಾದೇವಿ ಸುದ್ದಿ ಎಲ್ಲ ಕಡೆ ಹಬ್ಬಿ ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ, ಕೌಶಿಕ ಮಹಾರಾಜರು ಜನ ಹೀಗೆ ಜನ ಏನೇನೋ ಆಗ್ತಿದ್ರು. ಆ ಎಲ್ಲ ಸುದ್ದಿ ಕಲ್ಯಾಣದ ಕಡೆಗೂ ಸಹಿತ ಹಬ್ಬಿ ಬಿಟ್ಟಿದ್ರು. ಉದ ಮದದಿಯವನ್ನೊಳಗೊಂಡ ಸತಿ ನೀನು ಸತಿ ಅಂತಕ್ಕಂತ ಮಾತನ್ನಲ್ಲಿ ಅಲ್ಲಮ್ಮ ಪ್ರಭುದೇವರು ಬಳಸ್ತಾರೆ. ಸತಿ ಅಂದ್ರೆ ಯಾರಿಗಂತಾರ? ಮದುವೆ ಆದವ್ರಿಗಂತಾರ. ಸತಿ ನೀನು ಅಂತಾರ. ಉದ ಮದದಿಯವನ್ನೊಳಗೊಂಡ ಸತಿ ನೀನು ಇತ್ತನೇಗೆ ಬಂದೆಯವ್ವ. ನಿನ್ನ ಪತಿಯ ಕುರು ಹೇಳುತ್ತಾಯೇ, ಇಲ್ಲದಿದ್ದರೆ ತೊಲಗಾಚೆ ತಾಯಿ ಅಂತಾರೆ. ಅಂದ್ರೆ ನಿನ್ನ ಪತಿಯ ಕುರು ಹೇಳ್ತಾಯಿ, ಇಲ್ಲದಿದ್ರೆ ಇಲ್ಲದಿದ್ದರೆ ತೊಲಗ ಬಿಡು ನೀನು ಅಂತಕ್ಕಂತ ಮಾತನ್ನ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿಯರಿಗೆ ಹೇಳ್ತಾರೆ. ಅವಾಗ ಹೇಳ್ತಾಳೆ ಮಹಾದೇವಿ, ಅದಕ್ಕೂ ಸಹಿತ ಎಲೆಗೊಂದಂಗಿಲ್ಲ. ಹರನೆ ನೀ ಎಲೆಗೆ ಗಂಡನಾದರೂ ಅನಂತ ಕಾಲ ತಪಸಿದ್ದೇನವರ. ಹಸೆ ಮೇಲಿನ ಮಾತು ಬೆಸಗೊಂಡು ಗಟ್ಟಿದರೆ ಶಶಿಧರನ ಹತ್ತಿರ ಕಳುಹಿದರು ಎಂಬವರು. ಹೌದು ಪ್ರಭುದೇವರ, ನೀನು ಮದುವೆ ಆಗಿದ್ದೆ ಅಂತೇಳಿ ಹೇಳಿದ್ದೆ ನಿಜ. ಹೌದು, ನನ್ನ ಮದುವೆ ಆಗಿದ್ದು ನಿಜ. ಆದ್ರೆ ನಾನು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವ ಗಂಡಸರನ್ನು ನಾನು ಮದುವೆ ಆಗಿಲ್ಲ. ಇಡೀ ಜಗತ್ತಿಗೆ ಗಂಡನಾಗಿರ್ತಕ್ಕಂಥ ಚಲುವ ಚನ್ನ ಮಲ್ಲಿಕಾರ್ಜುನ ಗಂಡ, ಆ ಪರಮಾತ್ಮನೇ ಗಂಡ ಅಂತಕ್ಕಂಥ ಮಾತನ್ನ ಮಹಾದೇವಿ ಹೇಳ್ತಾರೆ. ಅವಾಗ ಅಲ್ಲಮ್ಮ ಪ್ರಭುದೇವರು ಅಂತಾಳೆ, ಸರಿ ತಾಯಿ, ಪರಮಾತ್ಮನೇ ನಿನ್ನ ಗಂಡ ಅಂತೀನಿ. ಪರಮಾತ್ಮನ ಗಂಡ ನಿನ್ನ ಅಂದ ಬಳಿಕ ನೀನ್ ಉಡುತಡಿಯಿಂದ ಬಂದಿಲ್ಲ. ಉಡುತಡಿಯಿಂದ ನಡ್ಕೋತ ಬರುವಾಗ ನಿನ್ನ ದೇವನು ಎಂತ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಮಾಡ್ತಾರಮ್ಮ ಅಲ್ಲಮ್ಮ ಪ್ರಭುದೇವರು ಆ ತಾಯಿಗೆ ಗೊತ್ತಾ? ಸರಿ ತಾಯಿ, ಇಲ್ಲಿ ಪರಮಾತ್ಮನೇ ನಿನ್ನ ಗಂಡ ಅಂತ ನೀ ಹೇಳ್ದಿ. ನೀನು ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಾಗ ನಿನ್ನ ಶರೀರವನ್ನು ಕೇಶದಿಂದ ನೀನು ಮುಚ್ಕೊಂಡು ಬಂದಿ. ಆದ್ರೆ ನಿನ್ಗೆ ಇನ್ನೊಂದಿಷ್ಟು ಶರೀರ ಮೇಲೆ ಮೋಹ ಐತೆ ಅಂದಂಗ ಆಯ್ತದ ಅಂತಕ್ಕಂಥ ಮಾತನ್ನ ಅಲ್ಲಮ್ಮ ಪ್ರಭುದೇವರು ಆ ತಾಯಿಗೆ ಹೇಳ್ತಾರೆ. ಅಲ್ಲೇ ಕೂತಿರ್ತಕ್ಕಂಥ ಬಸವಣ್ಣವರ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ಬಿಡ್ತಾವ. ಆ ತಾಯಿಗೆ ಎಂತ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರಭುದೇವರು ಒಡ್ಡಾಕಂತಾರೆ ಅಂತ ಹೇಳಿ ಅಲ್ಲೇ ಕೂತಿರ್ತಕ್ಕಂಥ ಬಸವಣ್ಣವರ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ಬರ್ತಾವ. ಅದಕ್ಕೂ ಸಹಿತ ಎದೆಗುಂಡಾಗಿಲ್ಲ ಮಹಾದೇವಿ. ಫಲ ಪಕ್ವವಾಗಿದೆ ಎಲ್ಲದೆ ಹೊರಗಡ ಸಿಪ್ಪೆ ಒಪ್ಪದೇನು. ಕಾಮನ ಮುದ್ರೆಯ ಕಂಡು ನಿಮಗೆ ನೇವಾದೀತೆಂಬ ಭಾವದಿಂದ ಮುಚ್ಚಿದೆಯಲ್ಲದೆ ಕಾಡಬೇಡಿಯನ್ನ ಚನ್ನಮಲ್ಲಿಕಾರ್ಜುನ ದೇವರ ಒಳಗಾಗಿದ್ದಲ್ಲ ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿ ಹೇಳ್ತಾರೆ. ಹೌದು ಪ್ರಭುದೇವ, ಈ ಪ್ರಪಂಚದಾಗ ಈ ಸಮಾಜದಾಗ ಈ ಹೆಣ್ಣಾಗಿರ್ಬಹುದು ಗಂಡಾಗಿರ್ಬಹುದು ಹೀಗೆ ಇರಬೇಕು. ಕೆಲವೊಂದಿಷ್ಟು ಉಡುಗೆ ತೊಡುಗು ರೀತಿ ನೀತಿ ನಿಯಮಗಳು ಅದಾವ. ಆ ತೆರನಾಗ ನಾನು ಸಹಿತ ನನ್ನ ಸಲುವಾಗಿ ನಾನು ಈ ಶರೀರನ ಮುಚ್ಕೊಂಡ್ ಬಂದಿಲ್ಲ. ನಿಮ್ಮ ಮನಸ್ಸಿಗೆ ನೋವಾದಿತೆಂಬ ಭಾವದಿಂದ ಮುಚ್ಕೊಂಡ್ ಬಂದೀನಿ. ನಾನು ನನ್ನ ಸಲುವಾಗಿ ಮುಚ್ಕೊಂಡು ಬಂದಿಲ್ಲ, ನಿಮ್ಮ ಸಲುವಾಗಿ ಮುಚ್ಕೊಂಡು ಬಂದಿಲ್ಲ ಅಂತಕ್ಕಂಥ ಮಾತನ್ನ ಮಹಾದೇವಿ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ. ಅವಾಗ ಅಲ್ಲಮ್ಮ ಪ್ರಭುದೇವರು, ಸರಿ ತಾಯಿ, ಸರಿ ನೀನ್ ಅಂತಕ್ಕಂಥ ಮಾತನ್ನ ಹೇಳಿ ಅವಾಗ ಅಲ್ಲಮ್ಮ ಪ್ರಭುದೇವರು ಇನ್ನೊಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಹೇಳ್ತಾರೆ. ಸರಿ ತಾಯಿ, ನೀನು ಫಲ ಪಕ್ವವಾಗಿದೆ ಅಂತ ಹೇಳಿ ಏನ್ ಅಂದಿಲ್ಲ. ಫಲ ಪಕ್ವವಾಗೈತೆ ಅಂತಂದ ಬಳಿಕ ನಿನ್ ದಾರಿ ಹಿಡಿದು ಬರೋದ ನೊಣ ನಜುಗಳು ಫಲ ಪಕ್ವಾಗೈತೆ ಅಂದ ಬಳಿಕ ಅದಕ್ಕೆ ನೊಣ ನಜುಗಳು ಏನಾದ್ರೂ ಮುಟ್ಟಿರ್ತಾವಲ್ಲ. ಇದು ಹಿಂದಿನ ಭಾವ ಏನು? ನೀನ್ ಬರ್ತಕ್ಕಂಥ ಸಂದರ್ಭದಲ್ಲಿ ನಿನ್ಗೆ ನೊಣ ನಜುಗಳು ಯಾವ ಮುಟ್ಟಿಲ್ಲ ಏನಂತಕ್ಕಂಥ ಮಾತನ್ನ ಅಲ್ಲಮ್ಮ ಪ್ರಭುದೇವರು ಆ ತಾಯಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅವಾಗ ಅದಕ್ಕೂ ಸಹಿತ ಎದೆಗೊಂದಾಗಿಲ್ಲ. ಅಕ್ಕ ಮಹಾದೇವಿ ಹೇಳ್ತಾರೆ, ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂದಿದರೇನು, ಅಂತರಂಗಾತ್ಮ ಶುದ್ಧವಾದ ಬಳಿಕ
ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದ ಕಾಯ ಹೇಗಿದ್ದರೇನು ಎಂತಿದ್ದರೇನು ಅಂತಕ್ಕಂತ ಮಾತನ್ನ ಮಹಾದೇವಿ ಹೇಳ್ತಾರೆ. ನೋಡಿ, ನಾವು ಮಾಡಿರ್ತಕ್ಕಂಥ ಅಡಿಗೆ ಎಲ್ಲಿ ತನ ಅಡಿಗೆ ಆಗಿರ್ತಿತ್ತು, ಎಲ್ಲಿ ತನ ಅಡಿಗೆ ಇರ್ತೈತೆ ಅದು ಅಡಿಗೆ ಆಗಿರ್ತೈತಿ. ಅದೇ ಅಡಿಗೆ ಆ ದೇವರಿಗೆ ಆ ಪರಮಾತ್ಮನಿಗೆ ಸಮರ್ಪಣೆ ನಾವು ಯಾವಾಗ ಮಾಡ್ತೇವೋ ಅದು ಪ್ರಸಾದ ಆಗೈತಿ. ಹಂಗ ನನ್ನ ಶರೀರ ಇರ್ತಕ್ಕಂಥ ಈ ಎಲ್ಲ ನನ್ನ ದೇಹ ಆ ಚನ್ನ ಮಲ್ಲಿಕಾರ್ಜುನನಿಗೆ ಸಮರ್ಪಣೆ ಆಗಿದ್ದ ಬಳಿಕ ನರಜುಗಳ ಪ್ರಶ್ನೆ ಎಲ್ಲಿಂದ ಬಂತು ಪ್ರಭುದೇವ ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭುದೇವರಿಗೆ ಹೊಡ್ತಾಳೆ. ಇದನ್ನೆಲ್ಲ ಒಂದಲ್ಲ ಎರಡಲ್ಲ ನೂರಾರು ಪ್ರಶ್ನೆಗಳು ಹೊರಟಿದ್ರು ಸಹಿತ ಎದಕ್ಕೂ ಎದೆಗುಂದಾಗಿಲ್ಲ ಅಕ್ಕ ಮಹಾದೇವಿ. ಶೂನ್ಯ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಕಾಲಾತೀತರು ಅಂತಾರೆ. ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿ ಕೇವಲ 16 ವರ್ಷ ವಯಸ್ಸಿನ ತಾಯಿ, ಯಾವುದಕ್ಕೂ ಎದೆಗುಂಜಲು ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರ ಕೊಡ್ತಾಳೆ. ಶೂನ್ಯ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಅಂತಾರೆ, ತುಂಬಿದ ಲೆಕ್ಕಕ್ಕೆ ಕಡೆಗಾಣಿಸಿದಂತೆ ಇದು ಲೇಸಾಯಿತು ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಶೂನ್ಯ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಕೆಳಗಿಳಿದು ಬಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಶರಣಾರ್ಥಿಗಳು ತಾಯಿ, ನೀ ನನಗಿಂತ ದೊಡ್ಡವವ, ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳು ಇರಬಹುದು, ಆದ್ರೆ ಬುದ್ಧಿ ಜ್ಞಾನ ವೈರಾಗ್ಯದಲ್ಲಿ ನೀನು ನನಗಿಂತ ದೊಡ್ಡವಳ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅಲ್ಲಮ್ಮ ಪ್ರಭುದೇವರು ಹಾಕ್ತಾರೆ ಎಂದ ಬಳಿಕ ಹೆಣ್ಣು ಸಾಮಾನ್ಯ ಅಂತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವಿಸ್ತಿದೆ. ಅಲ್ಲೇ ಕುಳಿತಿರ್ತಕ್ಕಂಥ ಒಂದು ಜನ ಬಸವಣ್ಣವರು, ಚನ್ನ ಬಸವಣ್ಣವರು, ಮಾದಾರ ಚೆನ್ನಯ್ಯ, ಹಣಪದ ಅಪ್ಪಣ್ಣ, ನೂಲಿಯ ಚೆನ್ನಯ್ಯ ಎಲ್ಲರೂ ಹೇಳ್ತಾರೆ, ನೀನು ಇವತ್ತಿನಿಂದ ಕೇವಲ ಮಹಾದೇವಿ ಅಲ್ಲವಾ, ಇಡೀ ಜಗತ್ತಿಗೆ ನೀವು ಆಪ್ತ ಮಹಾದೇವಿ ಅಂತಕ್ಕಂಥ ಮಾತನ್ನ ಎಲ್ಲ ಶರಣರು ಹೇಳ್ತಾರೆ. ಅಲ್ಲೇ ಕುಳಿತಿರ್ತಕ್ಕಂಥ ಒಬ್ಬ ಶರಣರು ಸೊನ್ನದ ಸಿದ್ದರಾಮರು ಹೇಳ್ತಾರೆ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನು ಸಹಿತ ಸೊನ್ನದ ಸಿದ್ದರಾಮರು ಸಹಿತ ಈ ಮಾತನ್ನು ಹೇಳ್ತಾರೆ. ನಾನು ಇನ್ನು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳೋದು, ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಸಮಯನು ಮೂರನೇ ಬಾರಿಗೆ ಈ ದೇಶದ ಜಗತ್ತಿನ ಅತ್ಯಂತ ನಾಯಕ, ಈ ದೇಶ ಕಂಡಿರ್ತಕ್ಕಂಥ ಅದ್ಭುತ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಗತ್ತೇ ಈ ಕಡೆ ನೋಡೋ ರೀತಿ ಮಾಡಿರ್ತಕ್ಕಂಥ ಒಂದು ಪವಿತ್ರ ದಿವಸ ಏಪ್ರಿಲ್ 6 ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಗೌರವದಿಂದ ಹೇಳಿಕ್ಕೆ ಬಯಸ್ತೇನೆ. ಈ ಒಂದು ಪವಿತ್ರ ದಿನದಂದು ನಮ್ಮ ಬಾಗೇವಾಡಿ ಕ್ಷೇತ್ರದ ಚುನಾವಣಾ ಪ್ರಚಾರ ಇವತ್ತು ಶುರುವಾಗುವಂತ ನಮ್ದು ಸುದೈವ. ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿವಸ ನಾವು ಬಾಗೇವಾಡಿ ಕ್ಷೇತ್ರದಲ್ಲಿ ಕೊಡಿಯ ಮುಗಿಸ್ಕೊಂಡು ಒಳಸಂಖ್ಯೆ ಒಳಗೆ ನಾವು ಭಾಷಣ ಮಾಡಕತ್ತಿದ್ದೆವು. ಅಂದ್ರೆ ಈ ಒಂದು ಮೇ 7ನೇ ತಾರೀಕಿಗೆ ನಡೆಯತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಇವತ್ತಿನ ಸಂಸದರು, ಹಿಂದಿನ ಕೇಂದ್ರ ಸಚಿವರು, ಸೋಲ ಅರಿಯದೇ ಇರತಕ್ಕಂಥ ಒಬ್ಬ ಧೀಮಂತ ನಾಯಕರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ ರಮೇಶ್ ಜಿಗಣಿ ಅವರ ಲೋಕಸಭೆ ಚುನಾವಣೆಯ ಪ್ರಚಾರಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಳಸಂಗಿ ಮಹಾಶಕ್ತಿ ಕೇಂದ್ರದ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ RS ಕುಸ್ವಾಡ್ ಅವರೇ, ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮ್ ಕಾಕಂಡ್ಕಿ ಅವರೇ, ಹಾಗೂ ಅಭ್ಯರ್ಥಿಗಳು ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನಿಸಿದ ರಮೇಶ್ ಜಿಗಣಿ ಸಾಹೇಬ್ರ ಅವರೇ, ಸಂಚಾಲಕರಾಗಿ ಇದೀಗ ತಮ್ಮ ಉದ್ದೇಶ ಮಾತನಾಡಿರ್ತಕ್ಕಂಥ ಹಿಂದಿನ ವಿಧಾನ ಪರಿಷತ್ ಸದಸ್ಯರು, ಚಿಕ್ಕ ವಯಸ್ಸಿನಲ್ಲಿ 2 ಬಾರಿ ವಿಧಾನ ಪರಿಷತ್ಗೆ ಸದಸ್ಯರಾಗಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೀ ಅರುಣ್ ಶಾಪೂರ್ ಅವರೇ, ಹಾಗೂ ಈ ಊರಿನ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ MR ಕಪಾಳಕಾಕ ಅವರೇ, ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಾಬೋನ ಮಾಷಾಳ್ ಅವರೇ, ಈರಣ್ಣ ರಾವೂರ್ ಅವರೇ, ಹಾಗೂ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಗಂಗಾರಮಣ್ಣ ಪವಾರ್ ಅವರೇ, ಸದಾಶಿವಣ್ಣ ಪವಾರ್ ಅವರೇ, ಇಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬೀರಪ್ಪಣ್ಣ ಸಾಸ್ನೂರ್ ಅವರೇ, ಹಾಗೂ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪನ ಅಂಗಡಿ ಅವರೇ, ಇಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ನಾಯಕ್ ಅವರೇ, ನಮ್ಮ ಮಂಡಳದ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ TT ಹಗದಾಳ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸವರಾಜ್ ಬಿಜಾಪುರ ಅವರೇ, ಹಾಗೂ ಬಹುಮತನೇ ಇಲ್ಲ ಗ್ರಾಮ ಪಂಚಾಯತಿ ಒಳಗೆ ಹೊಸಂಗಿ ಅಂತ ಗ್ರಾಮ, ತೆಲಿಗೆ ಅಂತ ಗ್ರಾಮದೊಳಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದ್ರ ಕಾಂಗ್ರೆಸ್ ಸರ್ಕಾರದ ಸಣ್ಣ ಕೆಲಸ ಅನ್ನೋದು ಗೊತ್ತಿಲ್ಲ. MLA ಗ್ರಾಮ ಪಂಚಾಯತ್ ನೇಮಕ ಐತಿ ಮತ್ತು ಅಧ್ಯಕ್ಷ ಹುದ್ದೆ ಐತೆ. ಕೇವಲ 6 ಮಂದಿ ಹಾಕ್ತಿದ್ರು. 6 ಮಂದಿ ಬಿಜೆಪಿಯಿಂದ ಬಿಜೆಪಿ ಬೆಂಬಲಿತ 6 ಮಂದಿ ಗ್ರಾಮ ಪಂಚಾಯತ್ ನೇಮಕಗೊಳಿಸಿಗೆ ಅಂತವರಲ್ಲಿ ಆತ್ಮಕೂರ್ನಾಗ್ಯಾರ ಗೊತ್ತಿಲ್ಲ ನನಗೆ. ಆ ಹೊಸಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಕೇಶವನ ಪವಾರ್ ಹಾಗೆ ತೆರಿಗೆ ಒಳಗೆ 4 ಮಂದಿ ಬಿಜೆಪಿ ಮೆಂಬರ್, ಹಂಗೂ ಒಬ್ಬ ಅಧ್ಯಕ್ಷ ನಮ್ಮವರು ಬಂದಿಲ್ಲ ಇವತ್ತು. ಅವರು ಅಂಗಡಿ ಕೊಪ್ಪ ಬಂದಾರ ಬಿಟ್ಟು
ಇಲ್ಲ ಬಂದ್ರೆ ಬ್ಯಾಕ್ ಇರೋರಿಗೆ ಅವನ್ನ ವಿಶೇಷ ಹೇಳ್ಬೇಕು, ಅವನ್ನ ಅಂತವ್ರ ವೇದಿಕೆ ಕುಂದಿರ್ಬೇಕು. ಹೌದು ಹೋಗ್ಬಿಟ್ಟಾಗ ಅವ್ರ ಬೇರೆ ಇಲ್ಲಾದಾಗ ಒಂದು ಸಣ್ಣ ಕೆಲಸ ಇದು. ಹಂಗೆ ಮೂವಾರು ಸೇರ್ಕೊಂಡಾಗ ನಮ್ಮ ಇದೆ ಬೆಂಗಳೂರು ಅಧ್ಯಕ್ಷ ಬಂದಿದ್ದಾರೆ ಚಂದ್ರಗೌಡರು, ಚಂದ್ರಗೌಡ ಬಂದಾಗ ಬೆಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಏನೂ ಅಧಿಕಾರ ಅವರು MLA ಬಂದು 4 ಪಂಚಾಯತಿ ಆಗಿಬಿಟ್ಟಾರ ಸುಮ್ಮನೆ ಸಾಮರ್ಥ್ಯದಿಂದ. ಹಾಗಾಗಿ ಕೇಶವರಾವ್ ಪವಾರ್ ಅವರೇ ಮತ್ತು ನಮ್ಮ ಮಂಡಳದ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶಾಂತಾ ಬೆಳಿಗ್ಗೆ ಅವರ ಇವತ್ತು ಸ್ಪೆಷಲ್ ಹೋಗ್ಯಾರ. ಆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರ ಅಮೃತ್ ಯಾದವ್ RSS ಕಟ್ಟಲು ಅವರ ಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಛಾಯಾ ಯಾದವ್ ಅವರೇ, ಹಾಗೂ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮವರು ಸಂಖ್ಯೆ ಒಂಬತ್ತಿಲ್ಲ ಶ್ರೀಮತಿ ಸುಂದರಿ ಅವರು, ಸುಮಿತ್ರಾ ಚಿಮ್ಮಲಿಗೆ ಅವರು, ಸಹೋದರ ಸುಮಿತ್ರಾ ಚಿಮ್ಮಲಿಗೆ ಅವರೇ, ಹಾಗೂ ಇಲ್ಲಿ ಬಹಳ ಜನ ನಮ್ಮ ಪದಾಧಿಕಾರಿಗಳು ಜಿಲ್ಲೆಗಿದ್ದವರು ತಾಲೂಕಿಗಿದ್ದವರು ತಲುಪುತ್ತಾರೆ. ಬಹಳ ಮಂದಿ ವೇದಿಕೆ ಬಂದಿಲ್ಲ. ಮಲ್ಲಿಕಾರ್ಜುನ ದೇವರಬಳಿ ಅವರು ನ್ಯಾಯವಾದಿಗಳು ಮತ್ತು ಜಿಲ್ಲಾ ಕಾರ್ಯದರ್ಶಿ ಬಿಜೆಪಿ ಅವರು, ಹಾಗೆ ಕರ್ನೂಲ್ ಸೊಮ್ಮೇಲ್ ಜಿಲ್ಲಾ OBC ಮೋರ್ಚಾ ಕೋಶಾಧ್ಯಕ್ಷರು, ಹಾಗೆ ಬಹಳ ಜನ ಇಲ್ಲ. ಇನ್ನೂ ಕೂಡ ಪ್ರಶಾಂತ್ ಪವಾರ್ ಅವರು ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಹೀಗೆ ಬಹಳ ಜನ ಇರ್ತಾರೆ ಪದಾಧಿಕಾರಿಗಳು, ಒಬ್ಬರಿಬ್ಬರು ಅಂತಲ್ಲ. ಅದ್ರ ಜೊತೆ ಈ ಹೊಸಂಗಿ ಮಹಾಶಕ್ತಿ ಕೇಂದ್ರದ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಆದರಣೀಯ ಸಕ್ರಿಯ ಪದಾಧಿಕಾರಿ ಬಂಧು ಭಗಿನಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಚುನಾವಣಾ ಪ್ರಚಾರ ಇವತ್ತು ಅಧಿಕೃತವಾಗಿ ಇಲ್ಲಿ ನಮ್ಮಲ್ಲಿ ಶುರುವಾಗಿದೆ. ಜಿಲ್ಲೆ ಒಳಗೆ ನಿನ್ನೆ ಮೊನ್ನೆ 2 ಕಡೆ ಇಂಡಿ ಸಿಟಿ ಕಡೆ ಹೋಗಿ ಬಂದಿದ್ದಾರೆ ಸಾಹೇಬ್. ಹೀಗಾಗಿ ಈ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ತಮಗೆಲ್ಲ ಗೊತ್ತೈತೆ. ಎಂದು ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಇಸ್ವಿ 1980 ಏಪ್ರಿಲ್ 6. ಭಾರತೀಯ ಜನಸಂಖ್ಯೆ ಯಾವಾಗ ಹುಟ್ಟಿತು? 1951. ಅಲ್ಲ, ಏಪ್ರಿಲ್ 6 ಅದು ಸೆಪ್ಟೆಂಬರ್ 11. ಹೌದಲ್ಲ, ಸೆಪ್ಟೆಂಬರ್ 11 ಇರಬೇಕು. ಹೌದು, ಡೇಟ್ ಅನ್ಬೇಕ. ಸೆಪ್ಟೆಂಬರ್ 11, 1951 ಭಾರತೀಯ ಜನಸಂಘ ಹುಟ್ಟಿ. ಅಂದ್ರೆ ಇತಿಹಾಸ ಗೊತ್ತಿರ್ಬೇಕು ನಮಗೆಲ್ಲ. ಜನಸಂಘ ಹೋಗಿ ಜನತಾ ಪಕ್ಷ ಆಯ್ತು 77ರಾಗ. ಜನತಾ ಪಕ್ಷ ಬೇಕಂದ್ರೆ 80ರಾಗ ಭಾರತೀಯ ಜನತಾ ಪಾರ್ಟಿ. ಜನಸಂಘದಾಗ ಯಾವ ಗೊತ್ತಿತ್ತು? ಪಣತಿ ಕುಮಾರಬೇಳೆ ಪಣತಿ ಇವಾಗ ಹಸ್ತೇವ ಪಣತಿ ಚಿತ್ರತಾವ ನಾವೆಲ್ಲ 7ಕ್ಕೆ 9 ಇದ್ದೇವೆ ಭಾರತೀಯ ಜನಸಂಘದಾಗ. 1975 ಇಸ್ವಿಗಿಂತ ಮೊದಲು, ಬಹುಶಃ 75 ನಂತರ ಹುಟ್ಟಿರ್ಬೇಕು ಭಾಳ ಮಂದಿರಲ್ಲ. ಅವಾಗ ನಮಗೆ 21 ವರ್ಷ. ಅವಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಗೊಂಡ್ಬಂದ್ರು, ಅವಾಗ ಎಲ್ಲರೂ ಜೈಲಿಗೆ ಹಾಕಿದ್ದಾವೆ. ಅವಾಗ ನಾವು ಒಂದು ಹೋರಾಟ ಮಾಡಿದ್ದೇವೆ, JP ಚಳವಳಿ ಬೇಕಂತ RSS ಕಾರ್ಯಕರ್ತರು ಎಲ್ಲ ಸೇರಿ ತರಕಾರಿ ಆಗಿದ್ದವ್ರು ಅವು ಕೂಡ ಮಾಡ್ತಿಲ್ಲ. ಅವಾಗ ಜಯಪ್ರಕಾಶ್ ನಾರಾಯಣ್ ನೇತೃತ್ವದೊಳಗೆ ಈ ದೇಶದ ದೊಡ್ಡ ಕ್ರಾಂತಿ ಆಗಿತ್ತು. ಬಿಹಾರದಾಗ ಗುಜರಾತ್ನಾಗ ಕಾಲೇಜಿನ ವಿದ್ಯಾರ್ಥಿಗಳು ದೊಡ್ಡ ಚಳವಳಿ ಮಾಡ್ತಾವೆ ಇಂದಿರಾ ಗಾಂಧಿ ಇರುತ್ತವಾಗ ಮಾಡಿ. ಅವಾಗ ಎಮರ್ಜೆನ್ಸಿ ಹೋಗಿ ಜನತಾ ಪಕ್ಷ ಹುಟ್ಟು. ಅವಾಗ ಜನತಾ ಪಕ್ಷದಾಗಿದ್ದಂತ ಕೆಲವು ರಷ್ಯಾ ಮತ್ತು ಚೀನಾದ ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿರತಕ್ಕಂಥ ಕೆಲವು ಜನ ಏನ್ ಮಾಡಿದ್ರು, ಏನು ಜನತಾ ಪಕ್ಷದ ಮಂತ್ರಿಗಳು ಭಾರತೀಯ ಜನಸಂಘದಿಂದ ಬಂದಿರತಕ್ಕಂಥವ್ರು ಜನತಾ ಪಕ್ಷದ MLA MP ಮಂತ್ರಿ ಆಗಿರ್ಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗಬಾರ್ದವರು ಚರ್ಚೆ ಶುರುವಾಯಿತು. ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಇದ್ರು, ಎಂತ ಅವರೇ ನಡೆದಿತ್ತು. ಕಾಂಗ್ರೆಸ್ ಗುಳಿಪಡಾಗಿತ್ತು. ಆದ್ರೆ ಸುಮ್ ಕೂತಿರಲ್ಲ ಯಾರು, ಇವತ್ತು ಸುಮ್ ಕೂತಿಲ್ಲ. ಚೀನಾ ರಷ್ಯಾ ಕಪ್ಪಾಗಿದ್ದವು. ಚೀನಾ ಇನ್ನೂ ಸುಮ್ ಕೂತಿಲ್ಲ. ಕಮ್ಯುನಿಸ್ಟ್ ಸಿದ್ಧಾಂತವು ಇಲ್ಲಿ ಬಲಪಂಥೀಯ ಬೆಳಿಬಾರ್ದು, BJP ಬೆಳಿಬಾರ್ದು, RSS ಬೆಳಿಬಾರ್ದು, ಹಿಂದೂ ಸಂಸ್ಕೃತಿ ಉಳಿಬಾರ್ದು ಅಂತ ಚಿಂತನೆಯಿಂದ ಅಲ್ಲಿರ್ತಕ್ಕಂಥವ್ರಿಗೆ ತಲೆ ತುಂಬಿದ್ರು. ಅವರು ಯಾರು ಜನತಾ ಪಕ್ಷದ MLA MP ಮಂತ್ರಿ ಇರ್ತಾರ ಅವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗಬಾರ್ದು ಅಂತೇಳಿ. ಅವಾಗ ನಮ್ಮ ಹಿಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅದ್ವಾನಿ ಅವರು, ಸುಂದರ್ ಸಿಂಗ್ ಭಂಡಾರಿ ಅವರು, ನಾನಾಜಿ ದೇಶಮುಖ್ ಅವರು, ಬಹಳ ಜನ ನಾಯಕರಾವ, ವಿಜಯರಾಜ್ ಸಿಂಧೆ, ಗ್ವಾಲಿಯರ್ ರಾಜಮಾತಾ, ಇವರೆಲ್ಲ ಕೂಡ ಅವಾಗ ಹೇಳಿದ್ರು. ಜಗನ್ನಾಥರಾವ್ ಜೋಶಿ ಅವರು, ನರ್ಮದವರು ಅವರೆಲ್ಲ ಹೇಳಿದ್ರು, ನಾವು ರಾಜಕೀಯ 2ನೇ ಭಾಗ ನಮ್ದು. ಮೊದಲೇ ನಮ್ದು ಏನು ದೇಶ ಮಾತೃಭೂಮಿ, ಆಮೇಲೆ ರಾಜಕೀಯವಾಗಿ ನಮ್ಮನ್ನ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ರಾಷ್ಟ್ರ ಪ್ರಜ್ಞೆಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಐತಿ. ಅದು ನಮ್ಮ ತಾಯಿ ಸಮಾನ. ಅದು ನಾವು ಬಿಟ್ಟು ಹೋಗೋದಿಲ್ಲ, ಬೇಕಾದ್ರೆ ನಿಮ್ಮನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಜನತಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 1980 ಇಸ್ವಿಯಲ್ಲಿ ಮುಂಬೈನಲ್ಲಿ ಸಭೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧ್ಯಕ್ಷತೆಯೊಳಗೆ
ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು 90ರಿಂದ 2004ರವರೆಗೆ ಪಯಣ, ಜನಸಂಖ್ಯೆ ಪಯಣ ಒಂದು ಭಾಗ. ಈ ಒಂದು ಪಯಣದೊಳಗ ಇವತ್ತು ಕೇವಲ 2 MP ಇದ್ದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅದ್ಭುತ ಶಕ್ತಿಯಿಂದ ಇಡೀ ಜಗತ್ತನ್ನೇ ಮೆಚ್ಚಿಸಿಕೊಂಡು ಇಡೀ ದೇಶವನ್ನು ಮೆಚ್ಚಿ 3ನೇ ಬಾರಿಗೆ 400 ಪಾರ್ ಅಂತಕ್ಕಂಥ ಘೋಷಣೆಯೊಂದಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಜಿಂಗಿ ಅವರಿಗೆ ಹೋದ ಬಾರಿ ಕೊಟ್ಟಿರ್ತಕ್ಕಂಥ 2,60,000 ಲೀಡನ್ನ ಅಂದ್ರೆ ಈ ಬಾರಿ 3,70,000 ಲೀಡನ್ನ ನಾವು ಕಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇವೆ. ಇದು ಭಾರತೀಯ ಜನತಾ ಪಾರ್ಟಿ ಸಂಕಲ್ಪ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು, ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಯಡಿಯೂರಪ್ಪನವರ ಸಂಕಲ್ಪ ಇದು. ಆ ಸಂಕಲ್ಪವನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಬೂತ್ನಾಗಿರ್ತಕ್ಕಂಥ ಹೊಸಗಿ ಮಹಾಶಕ್ತಿ ಕೇಂದ್ರದಿಂದ ನೀವು ಪ್ರಮುಖರು ಬಂದಿದ್ರು, ನೀವು ಎಲ್ಲ ವೋಟರ್ಸ್ ಬಂದಿಲ್ಲ, ಇಲ್ಲಿ ಪ್ರಮುಖರು ಮಾತ್ರ ಕರೆಯುತ್ತಿಲ್ಲಿ ಬಂದಂತ ನಿಮಗೆ ಬಹಳ ಜವಾಬ್ದಾರಿ. ಬಹುಶಃ ನೀವು ಪ್ರಧಾನಮಂತ್ರಿಗಳ ಭಾಷಣ ಕೇಳಿರಿ, ಎಷ್ಟು ಮಂದಿ ಕೇಳಿರಿ? ಒಬ್ರು ನೀವು ಕೇಳಿ, ಜನ ಕೇಳಿ. ಏನ್ ಕೇಳಿದವರು? ಏನ್ ಚರ್ಚೆ ಮಾಡಿದ್ರು? ಯಾರು ಚರ್ಚೆ ಮಾಡಿದ್ರು? ಬೂತ್ ಅಧ್ಯಕ್ಷ ಜೋಡಿ ಚರ್ಚೆ ಮಾಡಿದ್ರು. ನೋಡು, ಪ್ರಧಾನಮಂತ್ರಿಗಳು ಟೈಮ್ ಅವರಿಗೆ ದೇಶ ತುಂಬ ಚುನಾವಣೆ ಆಗತ್ತೆ, ಕರ್ನಾಟಕದ ಬೂತ್ ಅಧ್ಯಕ್ಷರು ಚರ್ಚೆ ಮಾಡುವಂತ ಪ್ರಧಾನಮಂತ್ರಿ ಯಾರು ಸಿಗ್ತಾರೆ? ಕಾಂಗ್ರೆಸ್ ಯಾರು ಸಿಗ್ತಾರೆ? ಯಾವ ಪಾರ್ಟಿ ಒಳಗೆ? ಅವರೊಂದು ಟಾಸ್ಕ್ ಶುರು ಮಾಡ್ಕೊಂಡ ಉಡುಪಿ, ಬೆಳಗಾವಿ, ಶಿವಮೊಗ್ಗ 3 ಜನ ಬೂತ್ ಅಧ್ಯಕ್ಷರು ಚರ್ಚೆ ಮಾಡಿ ಅವ್ರು ಏನ್ ಕೆಲಸ ಮಾಡ್ಯಾರ ಮತ್ತೆ ಏನ್ ಮಾಡ್ಬೇಕು ಸಲಹೆ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನು ನಾವು ಮರಿಬಾರದು. ನಾವು ಹೆಮ್ಮೆ ನಮಗೆಲ್ಲ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಾಯಕರು ಇಲ್ಲಿ ಎಲ್ಲರೂ ಸಿಗುವುದು ನಾಯಕರು ತಿಳ್ಕೊಂಡೇವಲ್ಲ. ಮೇರಾ ಬೂತ್ ಸಬ್ಸೆ ಮಜಬೂತ್. ನೋಡಿ ಶಬ್ದ ಅಂತ ಅದು, ಮೇರಾ ಬೂತ್ ಸಬ್ಸೆ ಮಜಬೂತ್. ಈ ಶಬ್ದ ಕಾಂಗ್ರೆಸ್ ಹುಟ್ಟುವುದೇ ಇಲ್ಲ, ಬರುವುದಿಲ್ಲ ಅವರಿಗೆ. ಮಾತೃಭೂಮಿನೇ ಗೊತ್ತಿಲ್ಲ, ಸಂಸ್ಕೃತಿನೇ ಗೊತ್ತಿಲ್ಲ, ಹಿಂದೂ ಧರ್ಮನೇ ಗೊತ್ತಿಲ್ಲ, ಭಾರತ ದೇಶನೇ ಗೊತ್ತಿಲ್ಲ ಅವರಿಗೆ. ದೇಶ ಹೊಂದಿರ್ತಕ್ಕಂಥ ಶರಣರವರೆಲ್ಲ ಭಾರತವನ್ನು 3 ಭಾಗ ಮಾಡಿ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ಶರಣ ಯಾರಂದ್ರೆ ಅದು ಕಾಂಗ್ರೆಸ್ ಶರಣರು ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ನಾವು. ಮಾತೃಭೂಮಿಯನ್ನು ನಾವು ಎಂದೂ ಭಾಗ ಮಾಡೋದು ನೆಹರೂಜಿ ಅವರು ಹೇಳಿದ್ರು. ಎಲ್ಲಿ? ರಾವಿ ನದಿ ದಂಡಿನಾಗ. ಎಲ್ಲ ರಾವಿ ನದಿ ಪಾಕಿಸ್ತಾನದಾಗ ಇತ್ತು. ಪಾಕಿಸ್ತಾನ ಅಖಂಡ ಭಾರತ ಇತ್ತು, ಉತ್ತಮ ನಡ್ಕೊಳ್ಳೋದಕ್ಕಿಂತ ಮೊದಲು ಆ ನದಿ ಮೇಲೆ ಆಡಿ ಮಾಡಿದ ಜವಾಹರಲಾಲ್ ನೆಹರೂರವರು ಎಂದೂ ಕೂಡ ಮಾತೃಭೂಮಿಯನ್ನು ವಿಭಾಗ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯುವ ಅಂತಕ್ಕಂಥ ಹೇಳ್ತಕ್ಕಂಥ ಅದೇ ಜವಾಹರಲಾಲ್ ನೆಹರೂರವರು 15 ಜನ ಕಾಂಗ್ರೆಸ್ ಒಳಗೆ 13 ಜನ ನೆಹರು ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ಹೇಳಿದ್ರು. ಕೇವಲ 2 ಮಾತ್ರ ಅಂಗೀಕರಿಸಿದ್ರು. ಮಹಾತ್ಮ ಗಾಂಧೀಜಿ ಅವರು ನೆಹರು ಮ್ಯಾಗ ಬಹಳ ಅಭಿಪ್ರಾಯ ಇತ್ತು, ಸೀಮಿತರು. ಹೀಗಾಗಿ ಎಲ್ಲರೂ ಸರಿಸಿ ಒಂದು ವೇಳೆ ಆ 13 ಜನ ಯಾರಿಗೆ ವೋಟ್ ಹಾಕಿದ್ರು ಅಂದ್ರೆ ಈ ಜಗತ್ತಿನ ಈ ದೇಶದ ವಕೀಲ ಮನುಷ್ಯ ಆಗಿನ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವತ್ತಿನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ನಮ್ಮ ದೇಶದ ದುರಂತ, ನಮ್ಮೆಲ್ಲರ ದುರಂತ ಅದು. ಏನು ಆಗಲಾರದ ಕಾಂಗ್ರೆಸ್ ಆಗಿರಲಿ, ಆವಾಗಿನ ಕಾಂಗ್ರೆಸ್ ಗೆದ್ದಿದ್ದಿಲ್ಲ, ಗೊತ್ತಿರಲಿಲ್ಲ ಎಲ್ಲ. ಮತ್ತು ರಾಜಕೀಯ ಪಕ್ಷ ಅದು ಗೊತ್ತಿರಲಿಲ್ಲ ಎಲ್ಲ. ಅವಾಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ವಿಸರ್ಜನೆ ಆಗ್ಬೇಕಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ರು. ವಿಸರ್ಜನೆ ಮಾಡಿಲ್ಲ ಅವರು, ಕಾಂಗ್ರೆಸ್ ಬಂದರು. ದೇಶವನ್ನು ಹಾಳು ಮಾಡಿ ಕಡಿಮೆ ಆಗುವ ಸುಳ್ಯಾರ ಚಿತ್ರಮಠ ಇವತ್ತಿನ ಗ್ಯಾರಂಟಿ ಗೋಲ್ಡ್ ಗ್ಯಾರಂಟಿಗಳಿರ್ಬೋದು, ಮತ್ತಿನ್ನು ಪ್ರಾಡಕ್ಟ್ ಬಿಡುಗಡೆ ಮಾಡ್ಯಾವ. ಅವರು ಕೇಂದ್ರದ 25 ಪ್ರಾಡಕ್ಟ್ ಬಿಡುಗಡೆ ಮಾಡ್ಯಾವ. 1 ಲಕ್ಷ ರೂಪಾಯಿ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಆದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎಂತ ಗ್ಯಾರಂಟಿ? ಹೈವೇ ಮಾಡಿದ್ರು, ಎಂತ ಹೈವೇ? ಭಾರತ ಮಾಲ ರಸ್ತೆಗಳ ಹಾರವನ್ನೇ ಭಾರತ ಮಾತಿಗೆ ಹಾಕಿರ್ತಕ್ಕಂಥ ಒಬ್ಬ ರಸ್ತೆ ಮಂತ್ರಿ ನಿತಿನ್ ಗಡ್ಕರಿ. ಸಾಗರ ನೀರಿನೊಳಗೆ ಹೋಗ್ತಕ್ಕಂಥ ಗುಜರಾತ್ ಅಮರಾವತಿ ಗಂಗಾ ತಲುವಾಗಿ ಸಮುದ್ರದೊಳಗ ಸಾಮಾನು ಒಯ್ಯುತ್ತಿರುವಂತಹ ಸಾಗರ ಮಾಲ. ಇದು ಹಿಮಾಲಯ ಪರ್ವತ. ನಮ್ಮ ಸೈನಿಕರು ಚೀನಾಗಳು ಯುದ್ಧ ಮಾಡಿದ್ರೆ, ಪಾಕಿಸ್ತಾನಗಳು ಯುದ್ಧ ಮಾಡಿದ್ರೆ ಟ್ಯಾಂಕರ್ ಒಯ್ಯಕ್ಕೆ ಬರೋದಿಲ್ಲ, ಆಹಾರ ಒಯ್ಯಕ್ಕೆ ಬರೋದಿಲ್ಲ. ಹಿಮಾಲಯದ ಅದ್ಭುತವಾಗಿರ್ತಕ್ಕಂಥ ಗಿರಿಕಂದರಗಳ ಒಂದು ಪ್ರದೇಶ ಅದು, ಎಡಬಂದು ಬರೋದಿಲ್ಲ. ಆದ್ರೆ ಇವತ್ತು ಆ ಹಿಮಾಲಯದಲ್ಲಿ ಕೂಡ ಪರ್ವತಮಾಲ ಅಂತಕ್ಕಂಥ ಹೆಸರಿಟ್ಕೊಂಡು ಅಲ್ಲೂ ಕೂಡ ಹಾಗೆ ಮಾಡಿ ಇವತ್ತು ಚೀನಾದ ಬಾರ್ಡರ್ವರೆಗೆ ನಮ್ಮ ದೇಶದ ಸೈನಿಕ ಆರಾಮಾಗಿ ಹೋಗ್ತಾರೆ. ಎಷ್ಟು ಬರೀ ಹೈವೇದಾಗಿದೆ 3 ಸಾಧನೆಗಳು: ಭಾರತ ಮಾಲ, ಸಾಗರ ಮಾಲ, ಪರ್ವತ ಮಾಲ. ಇದನ್ನು ಬರೀ ಕಳಿಸ್ಕೊಳ್ಳೋದು ಕಾಂಗ್ರೆಸ್ ಆಗಿಲ್ಲ. 70 ವರ್ಷ, ಕೇವಲ 10 ವರ್ಷದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ಬೇರೆ ಇಲ್ಲ.
ವಿಜಯಪುರ ಅದ ಹೈಟ್ ಹೇಳಿದ್ರು ಇದ್ರೆ ಹೆಂಗ್ ಬಂದಾತು ರೈಲ್ವೆಗಾಗಿ ಹೆಂಗ್ ಬಂದಾತು ಇವತ್ತೊಂದು ಮಣ್ಣು ಮತ್ತೆ ಉದ್ಘಾಟನೆ ಮಾಡಿದ್ದಾರೆ ಸಾಹೇಬ್ ವಿಜಯಪುರ ಆಲ್ಮಟ್ಟಿ ರೇಲ್ವೆ ಅಪ್ಗ್ರೇಡ್ ಮಾಡುವಂತ ಕೋಟಿ ಕೋಟಿ ದುಡ್ಡು ಲೆಕ್ಕ ಹೇಳಕ್ ಆಗೋದು ನಮಗೆ ಹೇಳು ಇವತ್ತು ಬೇಕಾದ್ರೆ ರೈಲ್ವೆ ಹೆಂಗ್ ಬದಲಾಗಬೇಕಂತ ಅಂತ ಹೇಳಿದ್ರೆ ರೈಲ್ವೆ ನೋಡಕ್ ಆಗೋದಿಲ್ಲ ಪುತ್ರ ಜೀವನ ಪಾವಲಕ ಅಂತ ರೈಲ್ವೆ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಏನಲ್ಲ ರೈತರ ಪರವಾಗಿ ಹೆಣ್ಮಕ್ಳು ಭೂಮಿನೇ ಗೊತ್ತಿಲ್ಲ ಸಂಸ್ಕೃತಿನೇ ಗೊತ್ತಿಲ್ಲ ಹಿಂದೂ ಧರ್ಮನೇ ಗೊತ್ತಿಲ್ಲ ಭಾರತ ದೇಶನೇ ಗೊತ್ತಿಲ್ಲ ಅವರಿಗೆ ದೇಶ ಬಂದಿರ್ತಕ್ಕಂಥ ಶರಣರವರೆಲ್ಲ ಭಾರತವನ್ನು ಮೂರು ಭಾಗ ಮಾಡಿ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ಶರಣರು ಯಾವ್ದಂದ್ರೆ ಅದು ಕಾಂಗ್ರೆಸ್ ಶರಣರು ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ನಾವು ಮಾತೃಭೂಮಿಯನ್ನು ನಾವು ಎಂದೂ ಭಾಗವನ್ನು ನೇಮೂಜಿ ಅವರು ಹೇಳಿದ್ರು ಎಲ್ಲಿ ರಾವಿ ನದಿ ದಂಡಿನ ಎಲ್ಲ ರಾವಿ ನದಿ ಪಾಕಿಸ್ತಾನದಾಗ ಇರ್ತದೆ ಪಾಕಿಸ್ತಾನ ಅಖಂಡ ಭಾರತ ಇತ್ತು ತಮಿಳುನಾಡು ಮೊದಲ ಆ ನದಿ ಮೇಲೆ ಆಡಿ ಜವಾಹರಲಾಲ್ ನೆಹರೂರವರು ಎಂದೂ ಕೂಡ ಮಾತೃಭೂಮಿಯನ್ನು ವಿಭಾಗ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯುವುದು ಅಂತಕ್ಕಂಥ ಹೇಳ್ತಕ್ಕಂಥ ಅದೇ ಜವಾಹರಲಾಲ್ ನೆಹರೂರವರು 15 ಜನ ಕಾಂಗ್ರೆಸ್ ಒಳಗೆ 13 ಜನ ನೆಹರು ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ಹೇಳಿದ್ರು ಕೇವಲ ಇಬ್ರು ಮಾತ್ರ ಅಭಿಪ್ರಾಯ ಪಟ್ಟಿದ್ರು ಮಹಾತ್ಮ ಗಾಂಧೀಜಿ ಅವರು ನೆಹರು ಅಭಿಪ್ರಾಯ ಇತ್ತು ಜೀವಿದ್ರು ಹೀಗಾಗಿ ಎಲ್ಲರೂ ಸರಿಸಿ ಒಂದು ವೇಳೆ ಆ 13 ಜನ ಯಾರಿಗೆ ವೋಟ್ ಹಾಕಿದ್ರು ಅಂದ್ರೆ ಈ ಜಗತ್ತಿನ ಈ ದೇಶದ ವಕೀಲ ಮನುಷ್ಯ ಆಗಿನ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವತ್ತಿನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ನಮ್ಮ ದೇಶದ ದುರಂತ ನಮ್ಮೆಲ್ಲರ ದುರಂತ ಅದು ಏನು ಆಗಲಾರದ ಕಾಂಗ್ರೆಸ್ ಆಗಿರಲಿ ಆವಾಗಿನ ಕಾಂಗ್ರೆಸ್ ಗೆದ್ದಿದ್ದಿಲ್ಲ ಗೊತ್ತಿರಲಿಲ್ಲ ಎಲ್ಲ ಮತ್ತು ರಾಜಕೀಯ ಪಕ್ಷ ಗೊತ್ತಿರಲಿಲ್ಲ ಎಲ್ಲ ಅವಾಗ ಸ್ವಾತಂತ್ರ್ಯ ಮೇಲೆ ವಿಸರ್ಜನೆ ಆಗ್ಬೇಕಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ವಿಸರ್ಜನೆ ಮಾಡಿಲ್ಲ ಅವರು ಕಾಂಗ್ರೆಸ್ ಬಂದ್ರು ದೇಶವನ್ನು ಹಾಳು ಮಾಡಿ ಕಡಿಮೆ ಆಗುವ ಸುಡುಗಾರ ಚಿತ್ರಮಠ ಇವತ್ತಿನ ಗ್ಯಾರಂಟಿ ಗೋಲ್ಡ್ ಗ್ಯಾರಂಟಿಗಳಿರ್ಬೋದು ಮತ್ತಿನ್ನು ಪ್ರಾಡಕ್ಟ್ ಬಿಡುಗಡೆ ಮಾಡ್ಯಾವ ಏನು ಕೇಂದ್ರದ 25 ಪ್ರಾಡಕ್ಟ್ ಬಿಡುಗಡೆ ಮಾಡ್ಯಾವ 1 ಲಕ್ಷ ರೂಪಾಯಿ ಕೊಡ್ತೀವಿ ಅದನ್ನು ಕೊಡ್ತೀವಿ ಆದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಅಂತ ಗ್ಯಾರಂಟಿ ಹೈವೇ ಮಾಡಿದ್ರು ಅಂತ ಹೈವೇ ಭಾರತ ಮಾಲ ರಸ್ತೆಗಳ ಹಾರವನ್ನೇ ಭಾರತ ಮಾತೆ ಹಾಕಿರ್ತಕ್ಕಂಥ ಒಬ್ಬ ರಸ್ತೆ ಮಂತ್ರಿ ನಿತಿನ್ ಗಡ್ಕರಿ ಸಾಗರವಾದ ನೀರಿನೊಳಗೆ ಹೋಗ್ತಕ್ಕಂಥ ಗುಜರಾತ್ ಅಹಮದಾಬಾದ್ ಇರ್ಬೋದು ಕಲ್ಕತ್ತಾದವರೆಗೆ ಸಮುದ್ರದೊಳಗ ಸಾಮಾನು ಒಯ್ಯುತ್ತಿರುವಂತಹದ ಸಾಗರಮಾಲ ಇದು ಹಿಮಾಲಯ ಪರ್ವತ ನಮ್ಮ ಸೈನಿಕರು ಚೀನಾಗಳು ಯುದ್ಧ ಮಾಡಿದ್ರೆ ಪಾಕಿಸ್ತಾನಗಳು ಯುದ್ಧ ಮಾಡಿದ್ರೆ ಟ್ಯಾಂಕರ್ ಒಯ್ಯಕ್ ಬರೋದಿಲ್ಲ ಆಹಾರ ಒಯ್ಯಕ್ ಬರಂಗಿಲ್ಲ ಹಿಮಾಲಯದ ಅದ್ಭುತವಾಗಿರ್ತಕ್ಕಂಥ ಗಿರಿಕಂದರಗಳ ಒಂದು ಪ್ರದೇಶ ಅದು ಹೆಣ್ಮಕ್ಳು ಒಯ್ಯಕ್ ಬರಂಗಿಲ್ಲ ಆದ್ರೆ ಇವತ್ತ ಆ ಹಿಮಾಲಯದಲ್ಲಿ ಕೂಡ ಪರ್ವತಮಾಲ ಅಂತಕ್ಕಂಥ ಹೆಸರಿಟ್ಕೊಂಡ ಅಲ್ಲೂ ಕೂಡ ಹಾಗೆ ಮಾಡಿ ಇವತ್ತು ಚೀನಾದ ಬಾರ್ಡರ್ವರೆಗೆ ನಮ್ಮ ದೇಶದ ಸೈನಿಕ ಆರಾಮಾಗಿ ಹೋಗ್ತಾರೆ ಎಷ್ಟು ಬರೀ ಹೈವೇದಾಗಿದೆ 3 ಸಾಧನೆಗಳು ಭಾರತಮಾಲ ಸಾಗರಮಾಲ ಪರ್ವತಮಾಲ ಇದನ್ನು ಬರೀ ಕನಸು ಕಾಂಗ್ರೆಸ್ ಆಗಿಲ್ಲ ಯಾವತ್ತು 70 ವರ್ಷ ಕೇವಲ 10 ವರ್ಷದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ರೈಲ್ವೆ ಇಲ್ಲ ಒಂದೇ ಮಾತ್ರ ರೈಲ್ವೆ ವಿಮಾನ ಬೇಡ ರೈಲ್ವೆ ಕೂತ್ರೆ ಸಾಕು ತಾಸಿಗೆ 200 ಕಿಲೋಮೀಟರ್ ಹೋಗೋದು 300 ಕಿಲೋಮೀಟರ್ ಸ್ಪೀಡ್ ಹೋಗೋದೇ ಗೊತ್ತಿಲ್ಲ ನಮ್ಗೆ ಇದಾಗಿ 2014 ಇದಾಗ ಫೆಷನ್ ಇದ್ದು ತೆರಿಗೆ ಆಲ್ಮಟ್ಟಿ ವಿಜಯಪುರ ಅದ ಹೈಟ್ ಹೇಳಿದ್ದು ಇದ್ರೆ ಹೆಂಗ್ ಬಂದಾತು ರೈಲ್ವೆಗಾಗಿ ಹೆಂಗ್ ಬಂದಾತು ಇವತ್ತೊಂದು ಮಣ್ಣು ಮತ್ತೆ ಉದ್ಘಾಟನೆ ಮಾಡಿದ್ದಾರೆ ಸಾಹೇಬ್ ವಿಜಯಪುರ ಆಲ್ಮಟ್ಟಿ ರೇಲ್ವೆ ಅಪ್ಗ್ರೇಡ್ ಮಾಡುವಂತ ಕೋಟಿ ಕೋಟಿ ದುಡ್ಡು ಲೆಕ್ಕ ಹೇಳಕ್ ಆಗೋದು ನಮಗೆ ಹೇಳು ಇವತ್ತು ಬೇಕಾದ್ರೆ ರೈಲ್ವೆ ಹೆಂಗ್ ಬದಲಾಗಬೇಕಂತ ಅಂತ ಹೇಳಿದ್ರೆ ರೈಲ್ವೆ ನೋಡಕ್ ಆಗೋದಿಲ್ಲ ಪುತ್ರ ಜೀವನ ಪಾವಲಕ ಅಂತ ರೈಲ್ವೆ ಕೆಲಸ ಮಾಡಿರ್ತಕ್ಕಂಥದ್ದು ನಾಲ್ಕು ನೋಡ್ರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ ಮೋದಿಯವರನ್ನು ನಾವು ಆಯ್ಕೆ ಅಲ್ಲ ಮೋದಿಯವರನ್ನ ಆಯ್ಕೆ ಮಾಡದಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ ಹೀಗಾಗಿ 400 ಪಾರ್ ಆಗ್ತದೋ ಎಲ್ಲಿ 500ಕ್ಕೆ ಹೋಗಿ ಆಗ್ತದೋ ಗೊತ್ತಿಲ್ಲ ಆ ರೀತಿ ವಾತಾವರಣ ದೇಶದಲ್ಲಿ ನಾವು ಒಂದೇ ಮಾತು ಹೇಳ್ತೀನಿ ನೀವು BJP ಒಳಗೆ ಇದೀರಿ BJPದಿಂದ MLA ಆಗಿರಿ BJPದಿಂದ ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರಿಂದ BJP ಸರ್ಕಾರ ಆಗಿದೆ ಅದನ್ನು ಅಲ್ಲಗಳಿದಿಲ್ಲ ಆದರೆ BJPದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದೀವಿ ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕರ್ನಾಟಕದಲ್ಲಿ ಶಿವರಾಮ್ ಹೆಬ್ಬಾರ್
ಮೊನ್ನೆ ಹೇಳಿ ಬಂದೇನೆ ಉತ್ತರ ಕನ್ನಡದಲ್ಲಿ ನಿಮಗೇನಾರೆ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. ಹೇಳ್ತಾರೆ ಸರ್, ಬಿಜೆಪಿ ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ವಿಷ ಹಾಕಿಲ್ರಿ? ವಿಷ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು. ಜೀವಂತ ಹೆಂಗಿರ್ತಾರೆ? ವಿಷ ಹಾಕಿದವರು ಸತ್ತು ಹೋಗ್ತಾರೇನು? ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು ಬಿ ಜೆ ಪಿಲಿ ಏನದಾಗದಿರಿ, ನಿಮಗೆ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. ಬಿ ಜೆ ಪಿ ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ. 2 ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು, ಒಂದು ಕಡೆ ವಿಶ್ವೇಶ್ವರ ಹೆಗಡೆಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರಾವಳಿ ಭಾಗದಲ್ಲಂತೂ 100ಕ್ಕೆ 100 3 ಲೋಕಸಭೆಯನ್ನು ನಾವು ಗೆಲ್ತೀವಿ. ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನೋಂಥದ್ದು ಸಾಮಾನ್ಯ ಮತದಾರರಿಗೂ ಇವತ್ತು ಅನಿಸಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವುದಿಲ್ಲ. ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ 3 ವಿಚಾರದಲ್ಲಿ ನಾವು ಭದ್ರಾಗಿ ಈ ಸಲ 28 ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ.